ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಯಾವಾಗಲೂ ನಗನಗುತ್ತಾ ಸಂತೋಷವಾಗಿರುವ ಯೋಹನ್ನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತೆ, ಇಹಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಯೇಸು ಹೇಳ್ತಾರೆ ನಾನು ಅದನ್ನು ಜಯಿಸಿದ್ದೇನೆ. 1 ಪೇತ್ರ 5:7 ಹೇಳುತ್ತೆ, ಇಹಲೋಕದ ಚಿಂತಾಭಾರಗಳನ್ನು ನನಗೆ ವಹಿಸಿಕೊಡಿ, ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ. ನನಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ. ಯೇಸುವಿಗೆ ನಮ್ಮ ಮೇಲೆ ಲಕ್ಷ್ಯವಿದೆ ಪ್ರಿಯರೇ. ಮತ್ತು ಯಾಕೆ ನಾವು ನಮ್ಮ ಚಿಂತೆಗಳನ್ನು, ನಮ್ಮ ದುಃಖಗಳನ್ನು, ನಮ್ಮ ಭಾರಗಳನ್ನು, ನಮ್ಮ ಸಾಲಗಳನ್ನು, ನಮ್ಮ ಹೊರೆಗಳನ್ನು ನಾವು ಹೊತ್ಕೊಳ್ಳೋದು? ಯೇಸುವನ್ನು ನಮ್ಮ ಜೀವನದಲ್ಲಿ ನಾವು ಅರಿಯೋದಲ್ಲ, ನಾವು ಅನುಭವಿಸಿ ಬಿಡುವ. ಯೇಸುವನ್ನು ಅನುಭವಿಸಿದಾಗ ನಾವು ಕೇಳುವ ಸಾಕ್ಷ್ಯಗಳು, ನಾವು ಕೇಳುವ ದೇವರ ವಾಕ್ಯಗಳು ಎಲ್ಲವೂ ನಮ್ಮ ಜೀವನದಲ್ಲಿ ಫಲಪ್ರದವಾಗಿ ಮಾರ್ಪಡುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಹೆಸರು ಮಂಜುಳಾ ಜಾಯ್ ಅಂತ. ನಾನೊಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದವಳು. ನಮ್ಮ ಅಪ್ಪ ಅಮ್ಮನಿಗೆ ನಾವು 3 ಜನ ಮಕ್ಕಳು. ನಮ್ಮ ಅಕ್ಕ, ನಾನು, ನನ್ನ ತಮ್ಮ. ನಮ್ಮ ಅಕ್ಕ ನನಗಿಂತ 7 ವರ್ಷಕ್ಕೆ ದೊಡ್ಡವರು, ನನ್ನ ತಮ್ಮ ನನಗಿಂತ 7 ವರ್ಷಕ್ಕೆ ಸಣ್ಣವನು. ಆ ಕಾಲದಲ್ಲೇ ಫ್ಯಾಮಿಲಿ ಪ್ಲ್ಯಾನಿಂಗ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಹುಟ್ಟಿ 1.5 ವರ್ಷ ಇದ್ದಾಗ ನನ್ನ ತಲೆಯಿಂದ ಕಾಲು ತನಕ ದಪ್ಪ ದಪ್ಪ ಕುರಗಳಾಗಿ ಅದು ಪಸ್ಸಾಗಿ ಕಿವಾಗಿ ವಾಸನೆ ಬರ್ತಿತ್ತಂತೆ. ಬಟ್ಟೆ ಹಾಕೋಕ್ಕೆ ಕೂಡ ಆಗದೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಬಾಳೆ ಎಲೆಯಲ್ಲಿ ಮಲಗಿಸಿ ಬಟ್ಟೆ ಸುತ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ನಾವು ಕೊಡಗಿನವರು, ಮಡಿಕೇರಿಯವರು. ಅಲ್ಲಿ ಮಡಿಕೇರಿಯಲ್ಲಿ ಬೋಪಯ್ಯ ಡಾಕ್ಟ್ರು ಅಂತ ಒಬ್ಬರು ಡಾಕ್ಟ್ರು ಇದ್ದರು. ಅಲ್ಲಿಗೆ ನನ್ನನ್ನು ಎತ್ಕೊಂಡೋದಾಗ ಡಾಕ್ಟ್ರು ಹೇಳಿದ್ರಂತೆ, ಯಾಕೆ ಈ ಮಗುನ ಕರ್ಕೊಂಡು ಬಂದ್ರಿ, ಇನ್ನು ಅರ್ಧ ಗಂಟೆಯಲ್ಲಿ ತೀರಿ ಹೋಗ್ಬಿಡುತ್ತೆ, ಹೇಗಿದ್ರೂ ಜೀವ ಹೋಗುತ್ತೆ, ಮನೆಯಲ್ಲೇ ಹೋಗಿ ಜೀವ ಹೋಗಲಿ ಅಂತ ಹೇಳಿ ನನ್ನನ್ನು ವಾಪಸ್ ಕಳಿಸ್ಬಿಟ್ರು. ಅಪ್ಪ ಅಮ್ಮ ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರುವಾಗ ಒಂದು ಬಸ್ ಇಳಿದಾಗ ಅಲ್ಲೊಂದು ಜಂಕ್ಷನ್ ಇದೆ. ಆ ಜಂಕ್ಷನ್ಲಿ ಕೂತು ನಮ್ಮಮ್ಮ ಹಾಲು ಹಿಂಡಿ ಬಾಯಿಗೆ ಹಾಕ್ತಿದ್ರಂತೆ. ಹತ್ಕೊಂಡೆ ನಮ್ಮ ಅಪ್ಪ ಅಮ್ಮ ಇಬ್ಬರು, ಈಗ ನನ್ನ ಮಗು ಸತ್ತೋಗುತ್ತೆ, ಈಗ ನಮ್ಮ ಮಗು ಸತ್ತೋಗುತ್ತೆ ಅಂತ. ಆದರೆ 40 ವರ್ಷ ಆಯಿತು, ಈಗಲೂ ಗುಂಡು ಕಲ್ಲು ಥರ ಇದ್ದೀನಿ. ದೇವರ ಕರುಣೆಯಿಂದ ದೇವರು ನನಗೆ ಆಯುಷ್ಯ ಕೊಟ್ಟರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು 6ನೇ ಕ್ಲಾಸಲ್ಲಿರುವಾಗ ನನ್ನ ಈ ಬಲದ ಕಾಲು, ರೈಟ್ ಲೆಗ್, ಒಂದು ಪೋಲಿಯೋ ಟೈಪ್ ಆಗಿ ಹಿಂದ್ಗಡೆ ಮುಂದ್ಗಡೆ ಹೀಗೆ ತಿರುಗಿ ಹೋಗ್ಬಿಟ್ಟಿತ್ತು. ಎಲ್ಲ ಅಲೋಪತಿ ಡಾಕ್ಟರ್ಸ್ ಹೇಳಿದರು, ಇದು ಪೋಲಿಯೋ, ಇದು ಸರಿ ಮಾಡೋಕ್ಕಾಗಲ್ಲ, ಇದಕ್ಕೆ ಮೆಡಿಸಿನ್ ಇಲ್ಲ. ಆದರೆ ಒಬ್ಬರು ಸಿಸ್ಟರ್ ಸಹಾಯದಿಂದ ನಮ್ಮಮ್ಮ ಕೇರಳದಲ್ಲಿ ತಲ್ಚೇರಿಯಲ್ಲಿ ಪಿನರಾಯಿ ಅಂತ ಹೇಳುವ ಒಂದು ಜಾಗದಲ್ಲಿ ಒಂದು ವೈದ್ಯರ ಹತ್ರ ನನ್ನನ್ನು ಕರ್ಕೊಂಡು ಹೋದರು. ಬರೀ ಒಂದು ನಾಟಿ ಔಷಧಿ ಕೊಡೋದು ಅಷ್ಟೇ. ಅವರೊಂದು ಕಷಾಯ ಕೊಟ್ಟರು, ಒಂದು ತೈಲ ಕೊಟ್ಟರು. ಆ ಕಷಾಯ ಕುಡಿದು ಆ ತೈಲ ಹಚ್ಚಿದಾಗ 2 ತಿಂಗಳಲ್ಲಿ ದೇವರು ನನ್ನ ಕಾಲನ್ನು ಸೌಖ್ಯಪಡಿಸಿದರು. ಭರತನಾಟ್ಯ ಮಾಡುವಷ್ಟು, ಡಾನ್ಸ್ ಮಾಡುವಷ್ಟು ನನ್ನ ಕಾಲು ಇವತ್ತು ಸ್ಟ್ರಾಂಗ್ ಆಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಹೈಸ್ಕೂಲ್ ಓದ್ತಾ ಇರುವಾಗ ಒಂದಿನ ಬಸ್ಸಲ್ಲಿ ಬರ್ತಾ ಇದ್ದಾಗ ನಾನು ಕೂತ ಬಸ್ ರಾಮ್ ಬಸ್, ಇನ್ನೊಂದು ಆಂಜನೇಯ ಬಸ್ ಅಂತೇಳಿ ಒಂದು ಬಸ್ಸಿಗೆ ಹೋಗಿ ಡ್ಯಾಶ್ ಹೊಡಿತು. ಅದು ಸಿದ್ದಾಪುರದಲ್ಲಿ, ಕೊಡಗಿನ ಸಿದ್ದಾಪುರದಲ್ಲಿ, ಅಲ್ಲಿ ಕಾವೇರಿ ಸೇತುವೆ ಅಂತಿದೆ ನೆಲ್ಲೂತ್ಕೆರೆಯಲ್ಲಿ. ಆ ಸೇತುವೆ ಅದು ಅರ್ಧ ಭಾಗ ನಾನು ಕೂತ ಬಸ್ಸು ಹೋಗಿಬಿಟ್ಟಿತ್ತು. ತುಂಬ ಮಂದಿ ತುಂಬ ಹುಷಾರಿಲ್ಲದೆ ಆದರು, ಅಂದರೆ ತುಂಬ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆದರು. ನನಗೆ ಕೂಡ ನನ್ನ ಚೆಸ್ಟ್ ಹೋಗಿ ರಾಡಿಗೆ ಬಡಿದು ಆ ರಿಬ್ಬು ಒಂದರ ಮೇಲೆ ಒಂದು ಕೂತು ಒಂದು ರಿಬ್ ಕ್ರ್ಯಾಕ್ ಬಿದ್ದಿತ್ತು. ಡಾಕ್ಟ್ರು ಹೇಳಿದರು ಹುಷಾರಾದರೂ ಕೂಡ ಅವಳು ಇನ್ನು ಬಗ್ಗಿಕೊಂಡೇ ನಡೀತಾಳೆ ಅಂತ. ಆದರೆ ದೇವರ ಕರುಣೆಯಿಂದ ದೇವರು ನನಗೆ ಪೂರ್ಣ ಆರೋಗ್ಯ ಕೊಟ್ಟರು. ಸ್ಟ್ರೈಟಾಗಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾನು ಮೆಚೂರ್ಡ್ ಆದಾಗ ನನಗೆ 90 ದಿನ, 120 ದಿನ, 2 ತಿಂಗಳು, 3 ತಿಂಗಳು, ಹಾಗೆ ಕಂಟಿನ್ಯೂಸ್ ಆಗಿ 4 ತಿಂಗಳು ತನಕ ಬ್ಲೀಡಿಂಗ್ ಪ್ರಾಬ್ಲಮ್ ಇರ್ತಾಯಿತ್ತು. ತುಂಬ ಡಾಕ್ಟರ್ಸ್ ಹತ್ರ ಅಮ್ಮ ತೋರಿಸಿದ್ರು. ಅದಾದಮೇಲೆ ನನ್ನ ಗಾಡ್ ಮದರ್ ಒಬ್ಬರು ಸಿಸ್ಟರ್ ಮೇರಿ ಅಂತೇಳಿ, ರೆವರೆಂಟ್ ಸಿಸ್ಟರ್ ಅವರು ಮೈಸೂರಲ್ಲಿ ಮಿಷನ್ ಹಾಸ್ಪಿಟ್ಲಲ್ಲಿ ನನ್ನನ್ನು ತೋರಿಸಿದ್ರು. ಅಲ್ಲಿ ನನ್ನನ್ನು ಟೆಸ್ಟ್ ಮಾಡಿದ ಡಾಕ್ಟ್ರು ಹೇಳಿದರು, ಈ ಬ್ಲೀಡಿಂಗ್ ಪ್ರಾಬ್ಲಮ್ ಸ್ಟಾಪ್ ಆಗ್ಬೋದು, ಆದರೆ ಇವಳ ಯೂಟ್ರಸ್ ತುಂಬ ವೀಕ್ ಇದೆ, ಫ್ಯೂಚರಲ್ಲಿ ಖಂಡಿತವಾಗಿ ಮಕ್ಕಳಾಗಲ್ಲ, ಆವಾಗವಾಗ ಈ ಬ್ಲೀಡಿಂಗ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತದೇ ಇರ್ತದೆ, ಬೆಟರ್ ನಾವು ಈ ಯೂಟ್ರಸ್ ರಿಮೂವ್ ಮಾಡೋದು ಒಳ್ಳೆಯದು, ಅಟ್ಲೀಸ್ಟ್ ಇವಳ ಜೀವ ಆದರೂ ಉಳಿತದೆ. ಆದರೆ ಸಿಸ್ಟರ್ ತುಂಬ ಪ್ರೇಯರ್ಫುಲ್. ಸಿಸ್ಟರ್ ಹೇಳಿದರು, ಹೆಣ್ಣು ಮಗಳಲ್ವಾ, ಯೂಟ್ರಸ್ ರಿಮೂವ್ ಮಾಡೋದು ಬೇಡ, ಸದ್ಯ ಈ ಬ್ಲೀಡಿಂಗ್ ಪ್ರಾಬ್ಲಮ್ ಸ್ಟಾಪ್ ಆಗುವ ರೀತಿಯಲ್ಲಿ ನೀವು ಒಂದು ಮೆಡಿಸಿನ್ ಕೊಡಿ. ದೇವರ ಕರುಣೆಯಿಂದ ದೇವರು ನನ್ನ ಯೂಟ್ರಸ್ ಸ್ಟ್ರಾಂಗ್ ಮಾಡಿದರು. ಮದುವೆ ಆಗಿ 2 ತಿಂಗಳಲ್ಲಿ ನನ್ನ ಮಗಳನ್ನ ನಾನು ಕನ್ಸೀವ್ ಆದರೆ ದೇವರು ಮುದ್ದಾದ 2 ಮಕ್ಕಳನ್ನ ನನಗೆ ಇವತ್ತು ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ನಾನು ಹುಟ್ಟಿ ಎರಡನೇದು ನಾನು ಹೆಣ್ಣು ಮಗುವಾಗಿ ಹುಟ್ಟಿದಾಗ ನಮ್ಮ ಅಮ್ಮನಿಗೆ ಅಷ್ಟೇನು ಇಷ್ಟ ಇರಲಿಲ್ಲ ಅಂತ. ಏಕೆಂತ ಹೇಳಿದರೆ ನಮ್ಮ ಅಜ್ಜಿಗೆ 10 ಜನ ಹೆಣ್ಣು ಮಕ್ಕಳು. ಎಲ್ಲ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಹೇಳ್ತಿದ್ರಂತೆ, 7 ವರ್ಷಗಳ ನಂತರ ಪುನಃ ಒಂದು ಹೆಣ್ಣು ಎತ್ತಾಕಿದೆಯಲ್ಲ ಅಂತ ಹೇಳುವಾಗ ನಮ್ಮ ಅಮ್ಮನಿಗೆ ಅಷ್ಟಿಷ್ಟ ಇರಲಿಲ್ಲ ಅಂತೆ. ಆದರೆ ನಮ್ಮ ಪಪ್ಪನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ನನ್ನನ್ನು ತುಂಬ ಮುದ್ದು ಮಾಡ್ತಾ ಇದ್ದ ಪಪ್ಪ. ನಾನು ಸಣ್ಣ ಪ್ರಾಯದಲ್ಲಿ ಇರುವಾಗಲೇ ತೀರಿ ಹೋಗಿಬಿಟ್ರು. ಆ ಪ್ರೀತಿ ಎಲ್ಲಿ ಸಿಕ್ಕದೆ, ಆ ಪ್ರೀತಿ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗದೆ ನನ್ನ ಆ್ಯಕ್ಟಿವಿಟೀಸ್ ಎಲ್ಲ, ನನ್ನ ಕ್ಯಾರೆಕ್ಟ್ರೆಲ್ಲ ಒಂಥರ ತುಂಟತನವಾಗಿ ಮಾರ್ಪಟ್ಟು, ಬೇರೆ ಮಕ್ಕಳನ್ನ ಹೊಡಿಯೋದು, ಜಿಮ್ಟೋದು, ಯಾರಾದರೂ ಅಪ್ಪಂದಿರು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬರ್ತಾಯಿದ್ರೆ ಅವರ ಬುಕ್ ಅರ್ದು ಬಿಡೋದು, ಅಪ್ಪ ಓದೋ ತಕ್ಷಣ ಆ ಮಗುನ ಹಿಡಿದು ಹೊಡಿಯೋದು, ಅವರ ಟಿಫನ್ ತೆಗೆದು ಚೆಲ್ಲಿ ಬಿಡೋದು. ಹೀಗೆ ದಿನಕ್ಕೆ ಒಂದು ಕಂಪ್ಲೇಂಟ್ ನಮ್ಮಮ್ಮನಿಗೆ. ನಮ್ಮಮ್ಮ ಎಷ್ಟೋ ರಾತ್ರಿ ಅಳ್ತಾ ಇದ್ರು, ದೇವರೇ ಚಿಕ್ಕ ಪ್ರಾಯದಲ್ಲಿ ಗಂಡನ ಕಳ್ಕೊಂಡೆ, ಯಾಕಾದರೆ ಇಂಥ ಒಂದು ಮಗುನ ನನಗೆ ಕೊಟ್ಟಿದ್ಯಾ. ನಮ್ಮಮ್ಮ ಎಷ್ಟೋ ದಿನ ಅಳ್ತಾ ಇದ್ದಿದ್ದನ್ನ ನಾನು ಈಗಲೂ ನೆನೆಸ್ಕೊಳ್ತೀನಿ. ಯೆರೆಮೀಯ ಪ್ರವಾದಿ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, ನಿನ್ನ ಕುರಿತು ನನಗೊಂದು ಒಳ್ಳೆ ಆಲೋಚನೆ ಇದೆ, ಅದು ನಿನ್ನ ವಿನಾಶಕ್ಕಾಗಿ ಅಲ್ಲ, ನಿನ್ನ ಒಳಿತಿಗಾಗಿ. ನನ್ನ ಕುರಿತು ಒಳ್ಳೆ ಆಲೋಚನೆ ಇದ್ದ, ನನ್ನ ಕುರಿತು ಒಳ್ಳೆ ಪದ್ಧತಿ ಇದ್ದ, ನನ್ನ ಜೀವನದಲ್ಲಿ ಕುರಿತು ಒಳ್ಳೆಯದನ್ನು ಮಾತ್ರ ಬಯಸ್ತಾ ಇದ್ದ ನನ್ನ ದೇವರು, ನನ್ನ ಯೇಸು ನನ್ನ ಜೀವನವನ್ನು ರೂಪಿಸಲಿಕ್ಕೆ ಶುರು ಮಾಡಿದರು. ಒಂದು ದಿನ ನಮ್ಮ ಪಕ್ಕದ ಮನೆಯಿಂದ ಒಬ್ಬರು ಬೇಬಿ ಅಕ್ಕ ಬಂದು ಹೇಳಿದರು ನಮ್ಮಮ್ಮನ ಹತ್ರ, ಕೊಡಗಿನಲ್ಲಿ ವೀರಾಜಪೇಟೆ ಅಂತ ಒಂದು ಜಾಗದಲ್ಲಿ, ಅದರ ಪಕ್ಕದಲ್ಲಿ ಕೆದಮಲೂರು ಅಂತ ಹೇಳುವ ಸಬ್ಸ್ಟೇಷನ್ ಇದೆ. ಅಲ್ಲಿ ಒರ್ಸ್ಲಿನ್ ಸಿಸ್ಟರ್ಸ್ ಆಫ್ ಸೊಮಸ್ಕಾ ಅಂತ ಹೇಳುವ ಒಂದು ಕಾನ್ವೆಂಟ್ ಇದೆ. ಅಲ್ಲಿಗೆ ಅವರು ಕೂಡ ವಿಧವೆ, ಅವರ ಮಗಳು ಸುನೀತಾ ಅಂತೇಳಿ ನನಗಿಂತ ಜೂನಿಯರ್. ಅಲ್ಲಿಗೆ ನನ್ನ ಮಗಳನ್ನ ಸೇರಿಸ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ದರೆ ನಿಮ್ಮ ಮಗಳು ಮಂಜುನ ಕೂಡ ಸೇರಿಸ್ಬೋದು. ನಾನು ಈಗ ನೆನೆಸ್ಕೊಳ್ತೀನಿ, ನಮ್ಮಮ್ಮನಿಗೆ ಒಳ್ಳೆ ಲಾಟ್ರಿ ಹೊಡೆದಂಗೆ ಸಂತೋಷ ಆಗಿರ್ಬೋದು. ಎಲ್ಲಾದರೂ ಒಂದು ಕಡೆ ನನ್ನ ಮಗಳು ಚೆನ್ನಾಗಿರಲಿ ಅಂತ ಹೇಳಿ ನನ್ನನ್ನು ಸುನೀತನನ್ನು ಕರ್ಕೊಂಡು ಬೇಬಿ ಅಕ್ಕ ಮತ್ತು ನಮ್ಮಮ್ಮ ಸೇರಿ ನಾವು ಕಾನ್ವೆಂಟಿಗೆ ಹೋದ್ವಿ. ನಮ್ಮನ್ನು ಕಾನ್ವೆಂಟಲ್ಲಿ ಸೇರಿಸ್ಕೊಂಡ್ರು. ನಾನು ಅಲ್ಲಿ ಓದ್ತಾ ಇದ್ದೆ. ಒಂದಿನ ರಜಕ್ಕೆ ಅಂತೇಳಿ ನಾನು ಮನೆಗೆ ಬಂದಾಗ ಅಕ್ಕನ ಮನೆಗೆ ಹೋಗಿದ್ದೆ. ಅಕ್ಕನಿಗೆ ಬೇಗ ಮದುವೆ ಆಗಿಬಿಟ್ಟಿತ್ತು, 15 ವರ್ಷ ಪ್ರಾಯದಲ್ಲೇ. ಏಕೆಂದರೆ ಮಲಯಾಳೀಸ್ ಹಿಂದೂಸ್ ಒಂದು 25-30 ವರ್ಷದ ಹಿಂದೆ ಬಾಲ್ಯ ವಿವಾಹ ಥರ ಮಾಡಿಬಿಡ್ತಾರೆ. ಹಾಗೆ ಮದುವೆ ಆಗಿತ್ತು. ನನಗೆ ನನ್ನ ತಮ್ಮನಿಗೆ ಅಕ್ಕನ ಕಂಡ್ರೆ ತುಂಬ ಇಷ್ಟ. ಅವರು ಒಂಥರ ತಾಯಿ ಥರ ನಮಗೆ. ಅಕ್ಕ ಅಳ್ತಾ ಇದ್ರು. ನಾನು ಕೇಳಿದೆ, ಅಕ್ಕ ಯಾಕೆ ಅಳ್ತಾ ಇದೆಯಾ? ಅವಳು ಹೇಳಿದ್ಲು, ನನಗೆ ಮದುವೆಯಾಗಿ 5-6 ವರ್ಷ ಆಯಿತು, ಇನ್ನೂ ಮಕ್ಕಳಿಲ್ಲ, ನೀನು ಕಾನ್ವೆಂಟಲ್ಲಿ ಇದೆಯಲ್ಲ, ನನಗಾಗಿ ಪ್ರಾರ್ಥಿಸು. ನಾನು ರಜೆ ಮುಗೀತು, ವಾಪಸ್ ಕಾನ್ವೆಂಟಿಗೆ ಹೋದೆ. ನಂದೊಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಯಾವಾಗಲೂ ಅಂತ ಹೇಳ್ಕೊಂಡು ನಕ್ಕೊಂಡಿರೋದು, ಎಲ್ಲರ ಹತ್ರ ಜಾಲಿಯಾಗಿರ್ತೀನಿ. ಆದರೆ ಆ ಸಲ ರಜದಿಂದ ಕಾನ್ವೆಂಟಿಗೆ ಹೋದ್ಮೇಲೆ ನನಗೆ ನಗಕ್ಕಾಗ್ತಾಯಿಲ್ಲ, ಯಾರ ಹತ್ರ ಮಾತಾಡೋಕ್ಕಾಗ್ತಾಯಿಲ್ಲ. ಅದನ್ನು ಗಮನಿಸಿದ ನಮ್ಮ ವಾರ್ಡನ್ ಸಿಸ್ಟರ್ ಅನ್ನಮ್ಮ ಅಂತೇಳಿ, ಈಗ ಅವ್ರು ಮೈಸೂರಲ್ಲಿದ್ದಾರೆ, ಅವ್ರು ನನ್ನ ಹತ್ರ ಕೇಳಿದರು, ಮಂಜು ಏನಾಯಿತು, ಯಾಕೆ ಒಂಥರ ಮೂಡಿಯಾಗಿದ್ಯಾ, ಹುಷಾರಿಲ್ವಾ? ನಾನು ಹೇಳಿದೆ, ಇಲ್ಲ ಸಿಸ್ಟರ್, ನನಗೆ ನಮ್ಮ ಅಕ್ಕನ ಕಂಡ್ರೆ ತುಂಬ ಇಷ್ಟ. ಅಕ್ಕ ತುಂಬ ಅಳ್ತಾ ಇದ್ದರು, ಅವರಿಗೆ ಮಕ್ಕಳಿಲ್ಲ ಅಂಥೇಳಿ ಅಳ್ತಾ ಇದ್ದರು. ದಯವಿಟ್ಟು ನನ್ನ ಅಕ್ಕನಿಗಾಗಿ ಪ್ರಾರ್ಥಿಸಿ. ಸಿಸ್ಟರ್ ಹೇಳಿದರು, ಮಂಜು ನೀನು ದಿನ ಬಲಿಪೂಜೆಗೆ ಹೋಗ್ತಾ ಇದೆಯಲ್ಲ, ಆ ಬಲಿಪೂಜೆಯಲ್ಲಿ ಗುರುಗಳು ಪರಮಪ್ರಸಾದವನ್ನು ಮೇಲಕ್ಕೆತ್ತುವಾಗ ಅದು ಕೇವಲ ಒಂದು ರೊಟ್ಟಿ ಅಲ್ಲ ಮಂಜು, ಅದು ಯೇಸು ಸ್ವಾಮಿ. ಆ ಯೇಸುವನ್ನು ನೋಡಿ ನೀನು ಕೇಳು, ಯೇಸುವೇ ನನ್ನ ಅಕ್ಕನಿಗೊಂದು ಮಗು ಕೊಡು ಸ್ವಾಮಿ ಅಂತ ಕೇಳು, ಖಂಡಿತವಾಗಿಯೂ ಯೇಸು ಕೊಡ್ತಾರೆ. ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ನನ್ನ ನಾಮದಲ್ಲಿ ನೀವು ಏನು ಬೇಕಾದರೂ ಕೇಳಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಯೇಸು ನಾಮದಲ್ಲಿ ನೀನು ಕೇಳು ಮಂಜು, ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಖಂಡಿತವಾಗಿಯೂ ನಿನ್ನ ಅಕ್ಕನಿಗೆ ಒಂದು ಯೇಸು ಮಗು ಕೊಟ್ಟೇ ಕೊಡ್ತಾರೆ. ಪ್ರಿಯರೇ, ಅಷ್ಟು ತನಕ ಬಲಿಪೂಜೆಯ ಮಹತ್ವ ಆಗಲಿ, ಜಪಸರದ ಮಹಿಮೆ ಆಗಲಿ ನನಗೆ ಗೊತ್ತಿರಲಿಲ್ಲ. ಕಾನ್ವೆಂಟಲ್ಲಿ ಎಲ್ಲರೂ ಹೋಗ್ತಾ ಇದ್ದರು, ಹಾಗೆ ನಾನು ಹೋಗ್ತಿದ್ದೆ. ಎಲ್ಲರೂ ನಿಲ್ಲುವಾಗ ನಾನು ನಿಲ್ತಿದ್ದೆ, ಎಲ್ಲರೂ ಕೂತ್ಕೊಳ್ಳುವಾಗ ನಾನು ಕೂರ್ತಿದ್ದೆ, ಎಲ್ಲರೂ ಮೊಣಕಾಲೂರುವಾಗ ಮೊಣಕಾಲೂರ್ತಿದ್ದೆ. ಆದರೆ ಅದರ ಮಹಿಮೆ ಆಗಲಿ, ಮಹತ್ವ ಆಗಲಿ, ಅದರ ಅರ್ಥ ಆಗಲಿ ಏನೇನು ಗೊತ್ತಿರಲಿಲ್ಲ. ಆದರೆ ಆವತ್ತಿನಿಂದ ಅಕ್ಕನ ಮೇಲಿನ ಪ್ರೀತಿಯಿಂದ ಗುರುಗಳು ಪರಮಪ್ರಸಾದವನ್ನು ಮೇಲಕ್ಕೆತ್ತದನ್ನೇ ಕಾಯ್ತಾ ಇದ್ದು, ಯೇಸುವೇ ನನ್ನ ಅಕ್ಕನಿಗೊಂದು ಮಗು ಕೊಡು ಸ್ವಾಮಿ, ಯೇಸುವೇ ನನ್ನ ಅಕ್ಕನಿಗೊಂದು ಮಗು ಕೊಡು ಸ್ವಾಮಿ ಅಂತೇಳಿ ಮಂತ್ರ ಹೇಳುವ ರೀತಿಯಲ್ಲಿ ಕೇಳೋಕ್ಕೆ ಶುರು ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆ ವರ್ಷ ನಾನು ಎಕ್ಸಾಮ್ ಮುಗಿಸಿ ಮನೆಗೆ ಹೋಗಲಿಕ್ಕೆ 13 ದಿನ ಇದೆ ಅಂತ ಹೇಳುವಾಗ ನನ್ನನ್ನು ಸೇರಿಸಲಿಕ್ಕೆ ಸಹಾಯ ಮಾಡಿದ, ಕಾನ್ವೆಂಟಿಗೆ ಸೇರಿಸಲಿಕ್ಕೆ ಸಹಾಯ ಮಾಡಿದ ಬೇಬಿ ಅಕ್ಕ ಬಂದು ಹೇಳಿದರು, ಮಂಜು ನಿನ್ನ ಅಕ್ಕನಿಗೊಂದು ಹೆಣ್ಣು ಮಗುವಾಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹೇಗಿದ್ರು ಚಪ್ಪಾಳೆ ತಟ್ತೀರಾ, ಜೋರಾಗಿ ತಟ್ಟಿ ಹಾಕಲಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ,
ಅವಳ ಹೆಸರು ಸ್ಮಿತಾ ಅಂತೇಳಿ. ಅವಳೊಂದು ನರ್ಸ್, ಪುತ್ತೂರಲ್ಲಿ ಒಂದು ಪೊಲೀಸ್ನ ಮದುವೆಯಾಗಿ 2 ಗಂಡು ಮಕ್ಕಳ ತಾಯಿಯಾಗಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಪ್ರಿಯರೇ, ಎಷ್ಟೋ ರಾತ್ರಿ ತಂದೆ ಪ್ರೀತಿ ಇಲ್ಲದೆ ಹಗಲೆಲ್ಲ ನಗನಗತಾ ಇದ್ದ ನಾನು ರಾತ್ರಿ ಹೊತ್ತು ತಲೆದಿಂಬು ಹಿಡ್ಕೊಂಡು ಅಳ್ತಾ ಇದ್ದೆ. ಯೇಸುವೆ, ಎಲ್ಲರಿಗೂ ಪಪ್ಪ ಇದ್ದಾರೆ, ಅಪ್ಪ ಇದ್ದಾರೆ, ಡ್ಯಾಡಿ ಇದ್ದಾರೆ, ನನಗೆ ಮಾತ್ರ ಯಾಕಿಲ್ಲ? ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ ಪಪ್ಪ. ಎಲ್ಲ ಭಾನುವಾರ ಆದರೆ ಕಾನ್ವೆಂಟಿಗೆ ಬಂದು ಮಕ್ಕಳನ್ನ ಅವರವರ ತಂದೆಯರು ತಾಯಿಯರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು, ಏನಾದರೂ ತೆಕ್ಕೊಡ್ತಾ ಇದ್ರು, ತರ್ತಾ ಇದ್ರು. ಆದರೆ ನನಗೆ ಮಾತ್ರ ಯಾಕೆ ಹೀಗೆ ಇಲ್ಲ? ಸಿಸ್ಟರ್ಸ್ ಹೇಳ್ತಾ ಇದ್ರು, ದೇವರು ಪಕ್ಷಪಾತಿ ಅಲ್ಲ. ಯೇಸುವೆ, ಹಾಗಾದರೆ ಯಾಕೆ ನನ್ನ ತಂದೆ ಮಾತ್ರ ಇಲ್ಲ? ಎಲ್ಲರೂ ಹೇಳ್ತಿದ್ರು ಪಪ್ಪ ದೇವರ ಹತ್ರ ಹೋಗಿದ್ದಾರೆ ಅಂತೇಳಿ. ದೇವರೇ, ನೀನು ಯಾಕೆ ನನ್ನ ತಂದೆನ ಮಾತ್ರ ಇಷ್ಟು ಬೇಗ ಕರ್ಕೊಂಡೆ? ನನ್ನ ಜೀವನ ಮಾತ್ರ ಯಾಕೆ ಬೇರೆಯವ್ರ ಥರ ಇಲ್ಲ? ಪಪ್ಪನ ಮಡ್ಲಲ್ಲಿ ಕೂರಕ್ಕಾಗಲ್ಲ, ಮಲಗಕ್ಕಾಗಲ್ಲ, ಆಟ ಆಡೋಕ್ಕಾಗಲ್ಲ, ಪಪ್ಪನ ಹತ್ರ ಆಸೆ ಇರೋದು ಕೇಳೋಕ್ಕಾಗಲ್ಲ ನನಗೆ, ಯಾಕೆಂದರೆ ನನಗೆ ಪಪ್ಪ ಇಲ್ಲ, ಎಲ್ಲರಿಗೆ ಇದ್ದಾರೆ. ನಾನು ಯಾವಾಗಲೂ ಅಳ್ತಾ ಇದ್ದೆ. ತಲೆದಿಂಬು ಹಿಡ್ಕೊಂಡು ನಾನು ನನ್ನ ಪಪ್ಪನ ಹತ್ರ ಮಾತಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದೆ. ಪಪ್ಪ, ನೀನು ಈ ತಲೆದಿಂಬಲ್ಲಿ ಇದ್ದೀಯಾ, ನನ್ನೊಂದಿಗೆ ಮಾತನಾಡು, ನೀನು ನನ್ನನ್ನು ಪ್ರೀತಿ ಮಾಡು, ನಿನ್ನ ತಲೆದಿಂಬಲ್ಲಿ ನಿನ್ನ ಮಡ್ಲು ಅಂತ ನೆನೆಸ್ಕೊಂಡು ನಾನು ಮಲಗ್ತೀನಿ ಅಂತ ಹೇಳಿ ಎಷ್ಟೋ ರಾತ್ರಿ ನಾನು ಅಳ್ತಾ ಇದ್ದೆ. ಹತ್ತು ಹಾಗೆ ಆ ಸಣ್ಣ ಪ್ರಾಯದಲ್ಲಿ ನಿದ್ದೆ ಹೋಗಿ ಬಿಡ್ತಿದ್ದೆ. ಆದರೆ ಪ್ರಿಯದೇ, ಅವತ್ತು ನನಗೆ ಗೊತ್ತಾಯಿತು, ಯಾವ ತಂದೆ ಪ್ರೀತಿ ಕಳ್ಕೊಂಡು ನಾನು ರಾತ್ರಿಯೆಲ್ಲ ಅಳ್ತಾ ಇದ್ನೋ ಆ ತಂದೆ ಪ್ರೀತಿ ಕೊಡಲಿಕ್ಕೆ, ಆ ತಾಯಿ ಪ್ರೀತಿ ಕೊಡಲಿಕ್ಕೆ, ಅದಕ್ಕಿಂತ ಮಿಗಿಲಾದ ಒಂದು ಪ್ರೀತಿ ಕೊಡಲಿಕ್ಕೆ ನನ್ನ ಯೇಸುವಿಗೆ ಸಾಧ್ಯ. ನನ್ನ ಯೇಸುವಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಈ ಲೋಕದಲ್ಲಿ ಯಾವುದೂ ಇಲ್ಲ. ಆ ಯೇಸುವನ್ನು ನಾನು ರಿಸೀವ್ ಮಾಡಬೇಕು. ಆ ಯೇಸುವನ್ನು ನಾನು ನನ್ನ ಶರೀರಕ್ಕೆ ಬರಮಾಡ್ಕೊಳ್ಬೇಕು, ಅಂದರೆ ಪರಮಪ್ರಸಾದದ ರೂಪದಲ್ಲಿ ಅಂತೇಳಿ ನಾನು ಸಿಸ್ಟರ್ಸ್ ಫಾದರ್ಸ್ ಹತ್ರ ಎಲ್ಲ ಹೋಗಿ ಕೇಳಿದೆ, ನನಗೆ ಬ್ಯಾಪ್ಟಿಸಮ್ ಕೊಡಿ. ಆಗ ಇನ್ನೂ ನಾನು ಸಣ್ಣ ಪ್ರಾಯ. ಸಿಸ್ಟರ್ಸ್ ಹೇಳಿದರು, ಹಾಗೆಲ್ಲ ಕೊಡೋಕ್ಕಾಗಲ್ಲ, ನೀನು ಬೆಳೆದು ದೊಡ್ಡವಳಾದಮೇಲೆ ಒಂದು ಕ್ರಿಶ್ಚನ್ನ ಮದುವೆ ಆದರೆ ನಿನಗೆ ಬ್ಯಾಪ್ಟಿಸಮ್ ಕೊಡ್ಬೋದು, ಹೀಗೆ ಆ ಒಂದು ಹೆಣ್ಣು ಮಗಳಿಗೆ ಒಂಟಿಯಾಗಿ ಹಾಗೆ ಕೊಡೋಕ್ಕಾಗಲ್ಲ. ನಾನು ಸಮಯ ಸಿಕ್ಕುವಾಗಲೆಲ್ಲ ಪ್ರಾರ್ಥನೆ ಮಾಡ್ತಿದ್ದೆ ಚಾಪಲಲ್ಲಿ, ಯೇಸುವೆ, ಸಿಸ್ಟರ್ಸ್ ಫಾದರ್ಸ್ಗೆ ಮನಸ್ಸು ಕೊಡು ಸ್ವಾಮಿ, ನನಗೆ ಒಂದು ಬ್ಯಾಪ್ಟಿಸಮ್ ಕೊಟ್ಟು ಪರಮಪ್ರಸಾದದಲ್ಲಿರುವ ನಿಮ್ಮನ್ನು ಸ್ವೀಕರಿಸುವ ಸೌಭಾಗ್ಯ ಕೊಡಲಿಕ್ಕಾಗಿ ಕರ್ತನೆ ನಿಮ್ಮ ಕರುಣೆ ಇಳಿದು ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೆ. ಹಾಗೆ ದಿನಗಳು ನಡೀತಾ ಇತ್ತು. ನನಗೆ ಯೇಸುವನ್ನು ಸ್ವೀಕರಿಸಲಿಕ್ಕಾಗಿ, ಆ ಪರಮಪ್ರಸಾದದಲ್ಲಿರುವ ಯೇಸುವನ್ನು ಸ್ವೀಕರಿಸಲಿಕ್ಕೆ ಎಷ್ಟು ದಾಹ ಇತ್ತು ಅಂತ ಹೇಳಿದ್ರೆ, ಈ ಹಾಸ್ಟೆಲಲ್ಲಿ ಮಕ್ಕಳು ಪರಮಪ್ರಸಾದ ಸ್ವೀಕರಿಸಿ ಬಂದು ನಿಲ್ತಾರಲ್ವ, ಅವ್ರನ್ನ ಹೋಗಿ ತಾಕ್ಸಿ ನಿಂತ್ಕೊಳ್ತಿದ್ದೆ. ಹೀಗೆ ಅವರು ಸ್ವೀಕರಿಸಿದ ಪರಮಪ್ರಸಾದದ ಶಕ್ತಿ ನನ್ನ ಮೇಲೆ ಬರಲಿ. ಅವರು ನನ್ನದೇ ಪ್ರಾಯ, ಹೋಗಿ ಆ ಕಡೆ ಹೋಗಿ ಆ ಕಡೆ ಅಂತ ದೂಡ್ತಾ ಇದ್ರು ಕೂಡ, ನಿನ್ನನ್ನು ನಾನು ಟಚ್ ಮಾಡ್ತಾ ಇಲ್ಲ, ನೀನು ಸ್ವೀಕರಿಸಿದ ಪರಮಪ್ರಸಾದದ ಶಕ್ತಿ ನನ್ನ ಮೇಲೆ ಬರಲಿ ಅಂತ ಹೇಳಿ ಟಚ್ ಮಾಡ್ತಾ ಇದ್ದೀನಿ. ಹೀಗೆ ದಿನಗಳು ನಡೀತಾ ಇತ್ತು. ಒಂದಿನ ನಮ್ಮ ಸುಪೀರಿಯರ್ ಇದನ್ನು ಗಮನಿಸ್ಬಿಟ್ರು. ಅವ್ರು ಕೇಳಿದ್ರು, ಅದು ಏನು ಡ್ರಾಮಾ ಮಾಡ್ತಿದ್ಯಾ ಚರ್ಚಲ್ಲಿ? ಬೇರೆ ಮಕ್ಕಳನ್ನ ಪುಷ್ ಮಾಡೋದು, ಟಚ್ ಮಾಡೋದು, ತಳ್ಳೋದು, ದೂಡೋದು, ಚರ್ಚಲ್ಲಿ ಭಯಭಕ್ತಿಯಿಂದ ನಿನಗೆ ನಿಲ್ಲಕ್ಕಾಗಲ್ವಾ? ನಾಳೆಯಿಂದ ನೀನು ಚರ್ಚಿಗೆ ಬರಬೇಡ. ನಾನು ಹತ್ತುಕೊಂಡೇ ಸಿಸ್ಟಿಗೆ ಹೇಳಿದೆ, ಸಿಸ್ಟರ್, ನೀವು ನನಗೆ ಬ್ಯಾಪ್ಟಿಸಮ್ ಕೊಡ್ತಾ ಇಲ್ಲ, ಪರಮಪ್ರಸಾದ ಸ್ವೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಪರಮಪ್ರಸಾದ ಸ್ವೀಕರಿಸಿ ಬಂದು ನಿಂತ ಮಕ್ಕಳನ್ನ ತಾಗಿಸ್ಕೊಂಡು ನಿಂತರೆ ಆ ಪರಮಪ್ರಸಾದದಲ್ಲಿರುವ ಯೇಸುವಿನ ಶಕ್ತಿ ನನ್ನ ಮೇಲೆ ಬರ್ತದೆ ಅಂತೇಳಿ ಅವ್ರನ್ನ ಹೋಗಿ ಟಚ್ ಮಾಡ್ತಾ ಇದ್ದೀನಿ. ಸಿಸ್ಟರ್ದು ಕಣ್ಣೆಲ್ಲ ತುಂಬಿ ಬಂತು. ಸಿಸ್ಟರ್ ಹೇಳಿದರು, ಮಂಜು, ನಿಮ್ಮ ಅಮ್ಮ ಒಪ್ಪದಾದರೆ ನಾನು ನಿನಗೆ ಬ್ಯಾಪ್ಟಿಸಮ್ ಕೊಡ್ತೀನಿ. ನಾನು ಅವತ್ತೇ ಮನೆಗೆ ಹೋದೆ. ಅಮ್ಮನ ಹತ್ರ ಹೋಗಿ ಕೇಳಿದೆ, ಅಮ್ಮ, ನನಗೆ ಬ್ಯಾಪ್ಟಿಸಮ್ ತೆಕ್ಕೋಬೇಕು, ಬಂದು ಸೈನ್ ಮಾಡಿ. ಅಮ್ಮ ಹೇಳಿದರು, ನಾನು ವಿಧವೆ, ಬಾವ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಒಪ್ಪದಾದರೆ ನಂದೇನು ಅಭ್ಯಂತರ ಇಲ್ಲ. ಎಲ್ಲ ನಾಮಧಾರಿಗಳು, ಯಾರ ಹತ್ರ ಹೋಗಿ ಕೇಳುವ ಧೈರ್ಯ ಏನಿಲ್ಲ. ಪ್ರೇಯರ್ ಮಾಡಿ ಹೋಗಿ ಕೇಳಿದೆ ಎಲ್ಲರ ಹತ್ರ. ನಂದೊಂದು ಹುಡುಗಾಟದ ಕ್ಯಾರೆಕ್ಟರ್ ಆದ ಕಾರಣ ಯಾರಾದರೂ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅಯ್ಯೋ, ಕ್ರಿಶ್ಚನ್ ಆದ್ರಾಗು, ಮುಸ್ಲಿಮ್ ಆದ್ರಾಗು, ಎಜುಕೇಷನ್ ಮುಗಿಸಿ ಹೊರಗಡೆ ಬಾ, ಹೆಣ್ಣು ಮಕ್ಕಳನ್ನ ಹಂಗೆ ಇಟ್ಕೊಳ್ಳೋಕ್ಕಾಗಲ್ಲ, ಮದುವೆ ಮಾಡಿಸ್ಬೇಕು ಅಂತ ಹೇಳಿದರು. ನಾನು ವಾಪಸ್ ಬಂದು ಅಮ್ಮನ ಹತ್ರ ಹೇಳಿದೆ, ಅಮ್ಮ, ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಬಂದು ಸೈನ್ ಮಾಡಿ. ಈಗಿನ ಥರ ಮೊಬೈಲ್ ಫೋನೆಲ್ಲ ಇಲ್ಲ. ಹೌದಾ, ನೀವು ಒಪ್ಕೊಂಡಿದ್ದೀರಾ, ನಾನು ಹೋಗಿ ಸೈನ್ ಮಾಡಲ ಅಂತೆಲ್ಲ ಕೇಳೋಕ್ಕೆ ಮೊಬೈಲ್ ಇಲ್ಲ. ಅದು ನನ್ನೊಂದು ಅಡ್ವಾಂಟೇಜ್ ಅದು. ಹಾಗೆ ಅಮ್ಮ ಬಂದರು, ಸೈನ್ ಮಾಡಿದರು. 1993 ಮೇ 2ನೇ ತಾರೀಕು ಪ್ರಭು ಯೇಸು ನನಗೆ ಜ್ಞಾನಸ್ನಾನವೆಂಬ ದಿವ್ಯ ಸಂಸ್ಕಾರ ಕೊಟ್ಟು ಸಭೆಯ ಒಂದು ಅಂಗವನ್ನಾಗಿ ಮಾರ್ಪಡಿಸಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಬರುವ ವರ್ಷಕ್ಕೆ 2018ಕ್ಕೆ ನನ್ನ ಬ್ಯಾಪ್ಟಿಸಮ್ ಆಗಿ 25 ವರ್ಷ ಆಗುತ್ತೆ. ಜೂಬ್ಲಿ ಕೊಂಡಾಡಬೇಕು ಅಂತ ನೆನೆಸ್ಕೊಂಡಿದ್ದೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಮತ್ತು ಎಜುಕೇಷನ್ ಹಾಗೆ ಮುಂದುವರಿತಾ ಇತ್ತು. ನಾನು ಟೆರೇಷಿಯನ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಅದಾದಮೇಲೆ ಟೀಚರ್ ಟ್ರೈನಿಂಗ್ ಸೆಂಟ್ ಜೋಸೆಫ್ಸಲ್ಲಿ ಟೀಚರ್ ಟ್ರೈನಿಂಗ್ ಮಾಡ್ತಾ ಇರುವಾಗ
ಅಲ್ಲಿ ಒಂದು ಶೆಪರ್ಡ್ಶಿಪ್ ಅಂತ ಹೇಳುವ ಒಂದು ಯೂತ್ ಟೀಮ್ ಸ್ಟಾರ್ಟ್ ಆಯಿತು. ಅದರಲ್ಲಿ ತುಂಬ ಸಿಸ್ಟರ್ಸ್ ಫಾದರ್ಸ್ ಎಲ್ಲ ಇದ್ದರು, ತುಂಬ ಲೇಮೆನ್, ಅಲಿಸ್ಟರ್ ಅಂಕಲ್, ಕೊಲೋಸ ಸರ್ ಅವರೆಲ್ಲ ಇದ್ದರು. ಆಗ ತಾನೇ ಕರಸ್ಮ್ಯಾಟಿಕ್ ಬೆಳೆದು ಬರ್ತಾ ಇದ್ದಂತಹ ಸಮಯ. ನಾವು ಆ ಟೀಮಲ್ಲಿ ಸೇರಿಕೊಂಡ್ವಿ. ಅದರಲ್ಲಿ ಬೈಬಲ್ ಓದೋದು, ಸ್ತುತಿ ಮಾಡೋದು, ಸಣ್ಣದಾಗಿ ಹಾಡಾಡೋದು, ಪ್ರೇಯರ್ ಮಾಡೋದು, ಒಂದೊಂದು ವಾಕ್ಯಗಳು ಎತ್ತಿ ಓದೋದು, ಆ ವಾಕ್ಯಗಳನ್ನ ನಾವು ವಿಶ್ಲೇಷಣೆ ಮಾಡೋದು, ಹೀಗೆ ಕರಸ್ಮ್ಯಾಟಿಕಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದೆ. ಜೊತೆಗೆ ದೇವರ ವಾಕ್ಯದಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದೆ. ಆ ಸಮಯದಲ್ಲೇ ಸುಮಾರು ಹಿಂದುವಿನಿಂದ ನನ್ನನ್ನು ಮದುವೆಗೆ ಕೇಳ್ಕೊಂಡು ಬರಲಿಕ್ಕೆ ಶುರು ಮಾಡಿದರು. ನಾನು ಎಲ್ಲ ಸಿಸ್ಟರ್ಸ್ ಫಾದರ್ಸ್ ಹತ್ರ ಹೇಳಿದೆ, ಒಂದು ಕೂಲಿ ಕೆಲಸ ಮಾಡೋನಾದರೂ ಪರವಾಗಿಲ್ಲ, ದಿನಾ ನನ್ನನ್ನು ಬಲಿಪೂಜೆಗೆ ಹೋಗಲಿಕ್ಕೆ ಬಿಟ್ಟು ಪರಮಪ್ರಸಾದ ಸ್ವೀಕರಿಸಲಿಕ್ಕೆ ಬಿಡುವಂತಹ ಒಂದು ಹುಟ್ಟು ಕ್ರೈಸ್ತ ನನ್ನ ಜೀವನದಲ್ಲಿ ಬರಲಿ ಅಂತ ನನಗಾಗಿ ಪ್ರಾರ್ಥಿಸಿ ಎಲ್ಲರೂ ನನಗಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದರು. ಅದರ ಫಲ ನನ್ನ ಪತಿ ಜಾಯ್ ಬಂದು ನನ್ನನ್ನು ಹೆಣ್ಣು ಕೇಳಿದಾಗ ಒಂದು ಅದ್ಭುತ ಅಂತ ಹೇಳುವ ರೀತಿಯಲ್ಲಿ ನಮ್ಮ 86 ವರ್ಷ ಪ್ರಾಯದ ಅಜ್ಜಿ ಕೂಡ ಬಂದು ಚರ್ಚಲ್ಲಿ ಮೊಣಕಾಲೂರಿ ನಮ್ಮ ವಿವಾಹ ಸಂಸ್ಕಾರವನ್ನು ಆಶೀರ್ವದಿಸಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಜೀವನ ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡಿಗೆ ಒಳ್ಳೆ ಬಿಸ್ನೆಸ್ ಇತ್ತು. ನನಗೆ ಮಡಿಕೇರಿಯಲ್ಲಿ ಟೀಚರಾಗಿ ಕೆಲಸ ಸಿಕ್ತು. ದೇವರು 2 ಮುದ್ದಾದ ಮಕ್ಕಳನ್ನ ಕೊಟ್ಟರು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗುನ. ಆದರೆ ನನ್ನ ಗಂಡ ಹುಟ್ಟು ಕ್ರೈಸ್ತನಾದರೂ ಕೂಡ ಭಾನುವಾರದ ಒಂದು ಬಲಿಪೂಜೆ ಬಿಟ್ಟರೆ ಈ ಥರದ ಧ್ಯಾನಕೂಟ ರಿಟ್ರೀಟ್ಗಳಿಗೆಲ್ಲ ಬರ್ತಾ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಅದೆಲ್ಲ ವಯಸ್ಸಾದವರಿಗೆ ಕಣೆ, ಕಷ್ಟದಲ್ಲಿರುವವರಿಗೆ, ದುಃಖದಲ್ಲಿರುವವರಿಗೆ, ಸಾಲದಲ್ಲಿರುವವರಿಗೆ, ರೋಗದಲ್ಲಿರುವವರಿಗೆ. ದೇವರು ನಮಗೆಲ್ಲ ಕೊಟ್ಟಿದ್ದಾರಲ್ಲ, ಇನ್ಯಾಕೆ ಈ ಸಣ್ಣ ಪ್ರಾಯದಲ್ಲಿ ಪ್ರಾರ್ಥನೆ 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 ಅಂತ ಹೇಳ್ಕೊಂಡು ಹೋಗ್ತೀಯ? ನೀನೊಂದು ಕೆಲಸ ಮಾಡು, ಫಾದರ್ ಹತ್ರ ಕೇಳಿ, ನಾನು ಚರ್ಚಲ್ಲಿ ನಿನಗೆ ಒಂದು ರೂಮ್ ಕೊಡಿಸ್ತೀನಿ, ನೀನು ಅಲ್ಲೇ ಪರ್ಮನೆಂಟ್ ಆಗಿದ್ದು ಬಿಡು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಾನು ದೇವರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ, ಸ್ವಾಮಿ ಏನೇ ಆಗಲಿ ನಾವು ಕುಟುಂಬವಾಗಿ ನಿನ್ನ ಸೇವೆ ಮಾಡುವ ಒಂದು ಕರುಣೆ ನಮ್ಮ ಮೇಲೆ ತೋರಿಸು. ಹೀಗೆ ದಿನಗಳು ಕಳೀತಾ ಇತ್ತು. ನನ್ನ ಪ್ರಾರ್ಥನೆ ಮುಂದುವರಿತಾ ಇತ್ತು. ಒಂದು ದಿನ ರಾತ್ರಿ 12:30, 1 ಗಂಟೆ, ಒಂದು 2-2:30 ಗಂಟೆ ಟೈಮ್ ಇರ್ಬೋದು ಅಂತ ನೆನೆಸ್ಕೊತೀನಿ. ನಾನು ನಿದ್ದೆ ಮಾಡ್ತಾ ಇದ್ದ ನನ್ನನ್ನು ನನ್ನ ಗಂಡ ತಟ್ಟಿ ಎಬ್ಬಿಸ್ಬಿಟ್ಟು, ನಿನಗೆ ಹೆಂಗೆ ನಿದ್ದೆ ಮಾಡೋಕ್ಕೆ ಮನಸ್ಸು ಬರುತ್ತೇನೆ? ನಾನು ಸಮಯ ನೋಡ್ತೀನಿ 2-2:30 ಗಂಟೆ. ಮತ್ತು ಇಷ್ಟೊತ್ತಿಗೆ ನಿದ್ದೆ ಮಾಡೋದಿನಿ, ಏನು ಭರತನಾಟ್ಯ ಮಾಡ್ತಾರಾ? ನಾನು ಕೇಳಿದೆ, ಏನಾಯಿತು? ಅವ್ರು ಹೇಳಿದರು, ಎಲ್ಲ ಬಿಸ್ನೆಸ್ ಲಾಸ್ ಆಗಿ ಫುಟ್ಪಾತಿಗೆ ಬಂದಿದ್ದೀವಿ, ನಾಳೆ ನಮಗೆ ಡಿವೈನಿಗೆ ಹೋಗೋಣವಾ. ನಾನು ಎದ್ದು ಕೂತ್ಬಿಟ್ಟು ಜೋರಾಗಿ ಪ್ರೈಸ್ ದ ಲಾರ್ಡ್ ಅಂತ ಹೇಳಿದೆ. ಅವ್ರಿಗೆ ಹೇಳಿದ್ರು, ನೀನು ಯಾವ ಸೀಮೆ ಹೆಂಡತಿಯ ನೀನು? ಎಲ್ಲ ಬಿಸ್ನೆಸ್ ಲಾಸ್ ಆಗಿ ಫುಟ್ಪಾತಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀನಿ, ಪ್ರೈಸ್ ದ ಲಾರ್ಡ್ ಹೇಳ್ತಾ ಇದೀಯಾ ನೀನು? ನಾನು ಹೇಳಿದೆ, ಬಿಸ್ನೆಸ್ ಲಾಸಿಗೆಲ್ಲ ಈ ಪ್ರೈಸ್ ದ ಲಾರ್ಡ್, ನಾಳೆ ಡಿವೈನಿಗೆ ಹೋಗೋಣ ಅಂತ ಹೇಳಿದ್ರಲ್ವಾ, ಅದಕ್ಕೆ ಈ ಪ್ರೈಸ್ ದ ಲಾರ್ಡ್. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಬೆಳಿಗ್ಗೆ ಎದ್ದು ನಾನು, ನನ್ನ ಗಂಡ, ಮಕ್ಕಳು ಡಿವೈನ್ ರಿಟ್ರೀಟ್ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ಹೋದಾಗ ಇವರೊಬ್ಬರು ಕಝಿನ್, ಅಲ್ಲಿದು ಅಡೋರೇಷನ್ ಚಾಪಲ್ದು ಮಲಯಾಳಂ ಸೆಕ್ಷನಲ್ಲಿ ಅಡೋರೇಷನ್ ಚಾಪಲಲ್ಲಿ ಗೆತ್ಸೆಮನಿಗೆ ಇನ್ಚಾರ್ಜ್ ಆಗಿದ್ದರು. ಅವರು ನಮ್ಮನ್ನು ಅಲ್ಲಿದ್ದು ಡೈರೆಕ್ಟ್ ಫಾದರ್ ಪನಕಲ್ ಹತ್ರ ನಮ್ಮನ್ನು ಕೌನ್ಸಿಲಿಂಗ್ಗೆ ಕಳಿಸಿದರು. ಕೌನ್ಸಿಲಿಂಗ್ಗೆ ನಾವು ಫಾದರ್ ಚೇಂಬರಿಗೆ ಹೀಗೆ ಹೋಗುವಾಗಲೇ ನಮ್ಮನ್ನು ನೋಡದ ಫಾದರ್, ನಮ್ಮ ಬಗ್ಗೆ ಗೊತ್ತಿಲ್ಲದ ಫಾದರ್ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಹೆಸರು ಕರೆದು ಮಾತಾಡಿದರು. ಮಂಜುಳಾ ಮತ್ತು ಜಾಯ್, ಇಹಲೋಕದ ಎಲ್ಲವನ್ನು ನಷ್ಟಪಡಿಸಿಕೊಂಡು ಸಮಾಧಾನ ಹುಡುಕಿ, ಶಾಂತಿ ಹುಡುಕಿ ಆಧ್ಯಾತ್ಮಿಕ ಸೆಂಟರಿಗೆ ನೀವು ಬಂದಿದ್ದೀರಾ. ನಾನು ನನ್ನ ಗಂಡ ಮುಖ ನೋಡ್ಕೊಂಡ್ವಿ, ಬೆವರಕ್ಕೆ ಶುರು ಮಾಡಿದ್ವಿ. ಸ್ವಿಚ್ ಹಾಕಿದ ಗೊಂಬೆಗಳ ಥರ ಹೋಗಿ ಫಾದರ್ ಮುಂದೆ ಕೂತ್ಕೊಂಡ್ವಿ. ಫಾದರ್ ನಮ್ಮ ಜೀವನದಲ್ಲಿ ನಡೆದಿದ್ದು, ಈಗ ನಡೀತಾ ಇರೋದು, ಮುಂದೆ ನಡೆಯಲಿರೋದು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದರು. ಮತ್ತು ಫಾದರ್ ಹೇಳಿದರು, ಜಾಯ್, ನೀನು ನಿನ್ನ ಬಿಸ್ನೆಸ್ ಲಾಸಿಗೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರೆಲ್ಲರನ್ನು ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ನೀನು ಕ್ಷಮಿಸಿ ಹೋಗು. ನಿನ್ನನ್ನು ಏನೆಲ್ಲ ಕಳ್ಕೊಂಡಿದ್ಯಾ ಅದರ 2ರಷ್ಟು ದೇವರು ನಿನ್ನನ್ನು ಫ್ಯೂಚರಲ್ಲಿ ಆಶೀರ್ವದಿಸ್ತಾರೆ. ನನ್ನ ಹತ್ರ ಹೇಳಿದರು, ಮಂಜು, ನಿನ್ನ ಬಗ್ಗೆ ದೇವರೊಂದು ದರ್ಶನ ತೋರಿಸ್ತಾ ಇದ್ದಾರೆ. ಆಳವಾಗಿ ಬೇರು ಬಿಟ್ಟ ಒಂದು ಗಿಡವನ್ನು ಬುಡ ಸಮೇತ ಕಿತ್ತು ಇನ್ನೊಂದು ಕಡೆ ನೆಡೋದನ್ನು ದೇವರು ತೋರಿಸ್ತಾ ಇದ್ದಾರೆ. ಆ ಗಿಡ ಆಳವಾದ ಮರವಾಗಿ ಬೇರು ಬಿಟ್ಟು ಇಡೀ ಪ್ರಪಂಚವನ್ನು ಹಬ್ಬಿ ಹರಡಿ ಅದರಲ್ಲಿ ತುಂಬ ಪಕ್ಷಿಗಳೆಲ್ಲ ಗೂಡು ಕಟ್ಟಿ ವಾಸಿಸ್ತಾ ಇದೆ. ಅದರ ಕೆಳಗೆ ತುಂಬ ಮಂದಿ ಆಶ್ರಯ ಪಡ್ಕೊಂಡಿದ್ದಾರೆ. ಆಕಾಶದಲ್ಲಿ ವಿಮಾನಗಳೆಲ್ಲ ಹಾರೋದನ್ನ ದೇವರು ತೋರಿಸ್ತಾ ಇದ್ದಾರೆ. ನೀನು ಬೈಬಲ್ ಹಿಡ್ಕೊಂಡು ದೇವರ ಮಗಳಾಗಿ ಯೇಸುವನ್ನು ಕೊಡಲಿಕ್ಕೆ ದೇಶ ವಿದೇಶಕ್ಕೆ ಸುವಾರ್ತೆ ಸಾರಲಿಕ್ಕೆ ಹೋಗ್ತೀಯಾ, ಅನೇಕ ಜೀವಗಳನ್ನ ಉಳಿಸ್ತೀಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ವಾಪಸ್ ಬಂದ್ವಿ. ಮನೆ ಮಾರಿದ್ವಿ, ಗಾಡಿಗಳಿತ್ತು ಮಾರಿದ್ವಿ, ಚಿನ್ನ ಇತ್ತು ಮಾರಿದ್ವಿ, ಎಲ್ಲ ಮಾರಿದ್ರು. ಲಕ್ಷಗಟ್ಟಲೆ ಸಾಲ ಹಾಗೆ ಉಳಿದೋಯ್ತು. ನನ್ನ ಗಂಡ ಹೇಳಿದರು, ಇಷ್ಟು ತನಕ ಬೇರೆಯವ್ರನ್ನ ಕೂಡ ಇಟ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದವನು, ಇನ್ನೊಬ್ಬರ ಕೈ ಕೆಳಗೆ ನಾನು ಕೆಲಸಕ್ಕೆ ಹೋಗಲ್ಲ ಅಂಥೇಳಿ, ಬೇರೆ ಏನು ದಾರಿ ಇಲ್ಲ ನನಗೆ ಬಿಸ್ನೆಸ್ ಬಿಟ್ಟರೆ ಬೇರೆ ಏನು ಬರೋದೂ ಇಲ್ಲ ಅಂಥೇಳಿ ಬ್ಯಾಂಗ್ಳೂರಲ್ಲಿ ಒಂದು ಸಣ್ಣ ಕೆಲಸಕ್ಕೆ
ಒಂದು ಬೇಕರಿಯಲ್ಲಿ ಒಂದು ಕೆಲಸಕ್ಕೆ ಅವರು ಶಿಫ್ಟಾಗಿ ಹೋಗಿಬಿಟ್ರು. ನಿಜವಾದ ಜೀವನ ಏನು ಅಂತ ನನಗೆ ಅರ್ಥ ಆಯಿತು. ಒಂದು ಮ್ಯಾಚ್ ಬಾಕ್ಸ್ಗೆ ಕೂಡ ನನಗೆ ಹೊರಗಡೆ ಹೋಗಿ ಅಭ್ಯಾಸ ಇಲ್ಲ. ಕಾನ್ವೆಂಟಲ್ಲೇ ಇದ್ದೆ. ಅಲ್ಲಿಂದ ಮದುವೆ ಆಯಿತು. ಮದುವೆ ಆದಮೇಲೆ ಕೂಡ ಗಂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆದರೆ ಆವತ್ತಿನಿಂದ ಇಡೀ ಕುಟುಂಬದ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಎಷ್ಟೋ ಬೆಳಿಗ್ಗೆ ಹೊತ್ತು ಸಾಲಗಾರರು ಬಂದು ಮನೆ ಬಾಗಿಲು ಬಡದೆ ನಮ್ಮ ಮನೆ ಓಪನ್ ಆಗ್ತಾ ಇದ್ದಿದ್ದು. ನಾನು ನೆನೆಸ್ಕೊಳ್ತಾ ಇದ್ದೆ, ದೇವರೇ, ನಾನು ಮಕ್ಕಳು ಮಲಗಿರುವಾಗಲೇ ಈ ಭೂಮಿ ಬಿರುಕು ಬಿಟ್ಟು ನನ್ನನ್ನು ಮಕ್ಕಳನ್ನ ನುಂಗಿ ಬಿಡಬಾರ್ದ. ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಎಲ್ಲ ಇರುವಾಗ ಎಲ್ಲ ಇದ್ದರು. ಸಕ್ಕರೆ ಸುತ್ತ ಇರುವೆ ಮುತ್ಕೊಂಡಂಗೆ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತ ಹೇಳ್ತಾರೆ. ನಾನಿದ್ದೀನಿ, ಹೆದರಬೇಡ ಅಂತ ಹೇಳೋರು ಯಾರು ಇರಲಿಲ್ಲ. ಅಯ್ಯೋ ಪಾಪ ಅಂತ ಸಿಂಪತಿ ತೋರಿಸಿನೇ ಅರ್ಧ ಸತ್ತೋಗ್ಬಿಟ್ಟಿದ್ದೆ ನಾನು. ಯಾರೂ ಇರಲಿಲ್ಲ ಜೊತೆಗೆ, ಏಕಾಂಗಿ ಅಂತ ಅನ್ನಿಸ್ತಾ ಇತ್ತು. ಅಮ್ಮ ತುಂಬ ಪ್ರಾರ್ಥನೆ ಮಾಡ್ತಾಯಿದ್ರು. ತಮ್ಮ ತುಂಬ ಸಣ್ಣವನು, ಕುವೈಟಲ್ಲಿದ್ದ, ಅಂಥ ದೊಡ್ಡ ಸ್ಯಾಲರಿ ಏನಿಲ್ಲ. ಎಲ್ಲರೂ ಕೈ ಬಿಟ್ಟ ಅವಸ್ಥೆ, ಯಾರೂ ಇಲ್ಲದ ಅವಸ್ಥೆ. ಆ ಸಮಯದಲ್ಲೇ ನನ್ನ ಗಂಡನಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಒಂದು ಸ್ಟೋನ್ ಬಂದಿದ್ದಷ್ಟೇ. ಆದರೆ ಅದು ಇನ್ಫೆಕ್ಷನ್ ಆಗಿ ಪಸ್ಸಾಗಿ ನಾವು ತುಂಬ ಸೀರಿಯಸ್ ಆಗಿದಾಗ ನಮ್ಮ ಒಂದು ಪೇರೆಂಟೇ ಹೇಳಿದರು, ಮಿಸ್ ಈಗಲೇ ಮ್ಯಾಂಗ್ಳೂರು ಅಥವಾ ಮೈಸೂರು ಕರ್ಕೊಂಡು ಹೋಗ್ಬಿಡಿ, ಕಿಡ್ನಿ ಫೇಲ್ ಆಗುವ ಅವಸ್ಥೆ ಥರ ಆಗಿಬಿಟ್ಟಿದೆ ಅಂತ. ನಾನು ಕೈಯಲ್ಲಿ ದುಡ್ಡಿರಲಿಲ್ಲ, ಬರೀ 1200 ರೂಪಾಯಿ ಇತ್ತು. ಮಕ್ಕಳಿಬ್ಬರನ್ನ ಅಮ್ಮನ ಹತ್ರ ಬಿಟ್ಟು ನನ್ನ ಒಂದು ಪೇರೆಂಟ್ಸ್ದ ಆ್ಯಂಬುಲೆನ್ಸಲ್ಲೇ ನನ್ನ ಹಸ್ಬೆಂಡ್ನ ಕರ್ಕೊಂಡು ಮ್ಯಾಂಗ್ಳೂರು KMC ಹಾಸ್ಪಿಟ್ಲಿಗೆ ಬಂದು ಅಲ್ಲಿ ಎಲ್ಲ ಮೆಡಿಕಲ್ ಪ್ರಾಸೆಸ್ ಮುಗಿಸಿ ಹಸ್ಬೆಂಡ್ನ ಆಪ್ರೇಷನ್ ಥಿಯೇಟ್ರಿಗೆ ಕಳಿಸಿ ನಾನು ಹೀಗೆ ಒಂದು ರೋಸರಿ ಹಿಡ್ಕೊಂಡು ಒಬ್ಬಳೇ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಷ್ಟು ತನಕ ನನಗೆ ಏಕಾಂಗಿತನ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ನಾನು ಒಂಥರ ಸಮೂಹ ಜೀವಿ ಥರ ಎಲ್ಲರ ಜೊತೆ ಮಿಂಗಲಾಗಿ ಬದುಕೋಳು. ತುಂಬ ಒಬ್ಬಳೇ ಕೂತ್ಕೊಂಡು ಅಳ್ತಾನೆ ಪ್ರಾರ್ಥಿಸುವಾಗ ನಾನು ದೇವರ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸ್ತಾ ಇದ್ದೆ ಅಳ್ತಾನೆ. ಪ್ರೇಷಿತರ ಕಾರ್ಯಕಲಾಪ 16ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತಲ್ಲ, ಸ್ವಾಮಿ ನೀನು ವಿಶ್ವಾಸಿಸಿ ಆದರೆ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಅಂತ. ಯೇಸುವೆ, ನಾನು ವಿಶ್ವಾಸಿಸ್ತೀನಿ ಸ್ವಾಮಿ, ನನ್ನ ಗಂಡ ಜೀವಂತವಾಗಿ ನನಗೆ ವಾಪಸ್ ಬೇಕು. ಅಳ್ತಾನೆ ಪ್ರೇಯರ್ ಮಾಡುವಾಗ ನನಗೆ ಬ್ರದರ್ TK ಜಾರ್ಜ್ ಅವರ ನೆನಪಾಯಿತು. ನಾನು ಅವರಿಗೆ ಕಾಲ್ ಮಾಡಿ ಹೇಳಿದೆ, ಅಣ್ಣ ಹೀಗೆ ಮಂಜು, ನಾನು ಬಂದಿದ್ದೀನಿ ಹೀಗೆ ಹಾಸ್ಪಿಟ್ಲಿಗೆ, ಹಸ್ಬೆಂಡ್ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾರೆ, ನನ್ನ ಗಂಡ ಜೀವಂತವಾಗಿ ವಾಪಸ್ ಬರಲಿ ಅಂತ ಹೇಳಿ ಪ್ರಾರ್ಥಿಸಿ. ಅವರು ಪ್ರೇಯರ್ ಮಾಡಿ ಹೇಳಿದರು, ಮಗಳೇ ನಿನ್ನ ಹಸ್ಬೆಂಡಿಗೆ ಏನೂ ಆಗಲ್ಲ, ಧೈರ್ಯವಾಗಿರು, ಹೆದರಬೇಡ, ದೇವರಿದ್ದಾರೆ ನಿನ್ನ ಜೊತೆಗೆ, ಯೇಸು ಇದ್ದಾರೆ ನಿನ್ನ ಜೊತೆಗೆ. ಆದರೆ ನಿನ್ನ ಬಗ್ಗೆ ದೇವರು ಒಂದು ಸಂದೇಶ ಕೊಡ್ತಿದ್ದಾರೆ ಮಗಳೇ, ಇವತ್ತಿನ ಈ ಕಷ್ಟದ ದಿನವನ್ನು ನೀನು ಮರೆತು ಬಿಡು. ಸುಮಾರು ಒಂದು 10 ವರ್ಷಗಳಲ್ಲಿ ದೇವರು ನಿನ್ನನ್ನು ಉನ್ನತ ಮಟ್ಟಕ್ಕೆ ತಲುಪಿಸ್ತಾರೆ. ನಾನು ಫೋನನ್ನೇ ಹಿಡ್ಕೊಂಡು ನೆಗಾಡಿದೆ. ಇವತ್ತೇ ಇಷ್ಟು ಕಷ್ಟದಲ್ಲಿದ್ದೀನಿ, ಇನ್ನು 10 ವರ್ಷಗಳ ನಂತರ ಬದುಕಿದ್ರೆ ತಾನೇ ಆವಾಗ ಅಂಥೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಒಂದು ಕಡೆ ಎಸ್ದುಬಿಟ್ಟು ಪುನಃ ಅಳ್ತಾನೆ ಪ್ರೇಯರ್ ಮಾಡಿದೆ. ಆದರೆ ಇವತ್ತು ನಾನು ನೆನೆಸ್ಕೊಳ್ತೀನಿ ಪ್ರಿಯರೇ, ಬ್ರದರ್ TK ಜಾರ್ಜ್ ಅವರು ಹೇಳಿದ್ದು ಅದು ಬರೀ ಅವರ ಒಂದು ಮಾತಾಗಿರಲಿಲ್ಲ, ಪವಿತ್ರಾತ್ಮರಿಂದ ತುಂಬಲ್ಪಟ್ಟ ಒಂದು ಪ್ರವಾದಿಯ ಪ್ರವಾದನೆ ಆಗಿತ್ತು ಅಂತೇಳಿ ಅದು ನಾನು ನೆನೆಸ್ಕೊಳ್ತೀನಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆಪ್ರೇಷನ್ ಮುಗಿಸಿ ಹಸ್ಬೆಂಡ್ನ ಹೊರಗಡೆ ತರುವಾಗ ಡಾಕ್ಟ್ರ್ ಹೇಳಿದರು, ಅವರಿಗೆ ಕಾನ್ಷಿಯಸ್ ಬರಬೇಕಾದ್ರೆ, ಪ್ರಜ್ಞೆ ಬರಬೇಕಾದ್ರೆ 24 ಗಂಟೆ ಬೇಕು ಅಂತೇಳಿ. ಆಪ್ರೇಷನ್ ಥಿಯೇಟ್ರಿಂದ ಹೊರಗಡೆ ಬರುವಾಗಲೇ ಕಣ್ಣು ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದರು, ನನಗೇನೂ ಆಗಿಲ್ಲನೇ, ಧೈರ್ಯವಾಗಿರು. ಡಾಕ್ಟ್ರ್ ಹೇಳಿದರು, ಅವರು ಎದ್ದು ಚೆನ್ನಾಗಿ ನಡೆದಾಡಬೇಕಾದ್ರೆ 1 ತಿಂಗಳಾದರೂ ಬೇಕು ಅಂತೇಳಿ. ಆದರೆ ಒಂದೇ ವಾರದಲ್ಲಿ ನನ್ನ ಹಸ್ಬೆಂಡ್ ಎದ್ದು ಹಾಸ್ಪಿಟ್ಲಲ್ಲೇ ನಡೆದಾಡೋಕ್ಕೆ ಶುರು ಮಾಡಿದರು. ಡಾಕ್ಟ್ರ್ ಹೇಳಿದರು, ಎಲ್ಲ ಟ್ರೀಟ್ಮೆಂಟ್ ಪ್ರಾಸೆಸ್ ಮುಗಿಸಿ ಅವರು ಕೆಲಸಕ್ಕೆ ರೀಜಾಯಿನ್ ಆಗಬೇಕಾದ್ರೆ 6 ತಿಂಗಳಿಂದ 1 ವರ್ಷ ಬೇಕು ಅಂತೇಳಿ. ಆದರೆ 3 ತಿಂಗಳಲ್ಲಿ ನನ್ನ ಹಸ್ಬೆಂಡ್ ಎದ್ದು ಕೆಲಸಕ್ಕೆ ರೀಜಾಯಿನ್ ಆದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಅಷ್ಟು ತನಕ ಫ್ರೀ ಟ್ಯೂಷನ್ ಮಾಡ್ತಿದ್ದೆ, ಪೇ ಟ್ಯೂಷನ್ ಶುರು ಮಾಡಿದೆ, PG ಶುರು ಮಾಡಿದೆ, ಟೀಚರ್ ಕೆಲಸ ಇತ್ತು. ಏನು ತಿಪ್ಪರ್ಲಾಗ ಹೊಡೆದ್ರು ಬಡ್ಡಿ ಕಟ್ಟಕ್ಕೆ ಕೂಡ ಸಾಕಾಗ್ತಿರ್ಲಿಲ್ಲ. ನನಗೆ ತುಂಬ ಅಹಂಕಾರ ಇತ್ತು ನನ್ನ ಜೀವನದಲ್ಲಿ. ನಾನು ತುಂಬ ಒಳ್ಳೆ ಟೀಚರ್, ತುಂಬ ಟ್ಯಾಲೆಂಟ್ ಇದೆ, ಒಳ್ಳೆ ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯ ಮಾಡ್ತೀನಿ, ಹಾಡುಗಳೆಲ್ಲ ಬರಿತೀನಿ, ಹಾಗೆ ತುಂಬ ಟ್ಯಾಲೆಂಟ್ ಇದೆ. ನನ್ನ ಟ್ಯಾಲೆಂಟಲ್ಲಿ ನಾನು ಏನಾದರೂ ಮಾಡ್ಬೋದು, ಯಾರು ಇಲ್ಲದಿದ್ದರೂ ಕೂಡ ನಾನು ಬದುಕ್ತೀನಿ ಅಂತ ಹೇಳುವ ಒಂದು ಅಹಂಕಾರ ಇತ್ತು ನನ್ನಲ್ಲಿ. ಆದರೆ ಅವತ್ತು ನನಗೆ ಗೊತ್ತಾಯಿತು, ನಾನು ಏನೂ ಅಲ್ಲ. ನನ್ನ ಯೇಸು ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ನಾನು ಏನೂ ಅಲ್ಲ, ನಾನು ಶೂನ್ಯ ಅಂತ ಗೊತ್ತಾಯಿತು. ಸಮಯ ಸಿಕ್ಕುವಾಗಲೆಲ್ಲ
ಪರಮಪ್ರಸಾದದ ಮುಂದೆ ಹೋಗಿ 2 ಕೈಗಳನ್ನ ಮೇಲಕ್ಕೆತ್ತಿ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತಲ್ಲ, ಸ್ವಾಮಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಸಾಲದಲ್ಲಿರುವವರೇ, ದುಃಖದಲ್ಲಿರುವವರೇ, ರೋಗದಲ್ಲಿರುವವರೇ, ಕಷ್ಟದಲ್ಲಿರುವವರೇ, ಏಕಾಂಗಿಯಾಗಿ ನನಗೆ ಯಾರಿಲ್ಲ ಅಂತ ಕೊರಗುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಾನು ನಿಮಗೆ ಬಿಡುಗಡೆ ಕೊಡ್ತೀನಿ, ನಾನು ನಿಮಗೆ ಸೌಖ್ಯ ಕೊಡ್ತೀನಿ, ನಾನು ನಿಮಗೆ ಸಮಾಧಾನ ಕೊಡ್ತೀನಿ, ನಿರಂತರವಾದ ವಿಶ್ರಾಂತಿಯನ್ನು ನಾನು ನಿಮಗೆ ಕೊಡ್ತೀನಿ. ನಾನು ಅಂಥ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ಯೇಸುವನ್ನು ಗಟ್ಟಿಯಾಗಿ ಹಿಡ್ಕೊಂಡೆ, ಜಪಸರ ಮಾಡೋಕ್ಕೆ ಶುರು ಮಾಡಿದೆ, ಕರುಣೆ ಜಪಸರ ಹೇಳೋಕ್ಕೆ ಶುರು ಮಾಡಿದೆ. ವಾಕ್ಯಗಳನ್ನು ತೆಗೆದು ಓದಿ ಹಠ ಮಾಡಿ ಪ್ರಾರ್ಥಿಸೋಕ್ಕೆ ಶುರು ಮಾಡಿದೆ. ಪ್ರಾರ್ಥನೆಯ ಅನುಭವ ಹೆಚ್ಚು ಬೆಳೀಲಿಕ್ಕೆ ಆರಂಭ ಆಯಿತು. ಪ್ರಾರ್ಥನಾ ತಂಡಕ್ಕೆ ಸೇರಿಕೊಂಡೆ. ಆ ಸಮಯದಲ್ಲೇ ನಮ್ಮ ಪ್ಯಾರಿಷ್ ಪ್ರೀಸ್ಟ್ ನನ್ನನ್ನು ಮೈಸೂರಲ್ಲಿ ನಡೆದಂತಹ ಒಂದು 10 ದಿನದ ಕೌನ್ಸಿಲಿಂಗ್ ಕೋರ್ಸಿಗೆ ಕಳಿಸಿದರು. ನಾನು ಆ ಕೌನ್ಸಿಲಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದಮೇಲೆ ಪ್ಯಾರಿಷಲ್ಲಿರುವ ಅನೇಕ ಮಂದಿ ನನ್ನ ಹತ್ರ ಬಂದು ಕೌನ್ಸಿಲಿಂಗ್ ಮಾಡೋಕ್ಕೆ ಶುರು ಮಾಡಿದರು. ನಮ್ಮ ಸ್ಕೂಲಲ್ಲಿರುವ ಅನೇಕ ಪೇರೆಂಟ್ಸ್ನ ಸಿಸ್ಟರ್ಸ್ ನನ್ನ ಹತ್ರ ಕೌನ್ಸಿಲಿಂಗ್ಗೆ ಕಳ್ಸೋಕ್ಕೆ ಶುರು ಮಾಡಿದರು. ಕೌನ್ಸಿಲಿಂಗ್ ಮಾಡ್ತಾ ನನಗೆ ಗೊತ್ತಾಯಿತು, ನನಗಿಂತ ಕಷ್ಟಪಡೋರು ಈ ಮಡಿಕೇರಿಯಲ್ಲಿ ಎಷ್ಟೋ ಜನ ಇದ್ದಾರೆ. ನಾನು ಚಪ್ಪಲಿಲ್ಲ ಅಂತ ಅಳ್ತಾ ಇದ್ದೆ. ಕಾಲೇ ಇಲ್ಲದವರು ಈ ಮಡಿಕೇರಿಯಲ್ಲಿ ಎಷ್ಟೋ ಜನ ಇದ್ದಾರೆ ಅಂತೇಳಿ ಅವರೆಲ್ಲರಿಗಾಗಿ ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ. ಆ ಸಮಯದಲ್ಲೇ ಬ್ರದರ್ TK ಜಾರ್ಜ್ ಆ್ಯಂಡ್ ಟೀಮ್ ಒಂದು ಯೇಸು ಸ್ಪರ್ಶ ಆಲ್ಬಮ್ ಅಂತೇಳಿ ಒಂದು ಆಲ್ಬಮ್ ಶೂಟ್ ಮಾಡೋಕ್ಕೆ ಮಡಿಕೇರಿಗೆ ಬಂದಿದ್ದರು. ಅದರಲ್ಲಿ ಒಂದು ತಾಯಿಯ ಗರ್ಭದಲ್ಲಿರೋ ಒಂದು ಮಗು, ಅಮ್ಮ ನೀನು ನನ್ನನ್ನು ಕೊಲ್ಲಬೇಡ, ದೇವರು ನನಗೆ ಜೀವ ಕೊಟ್ಟಿದ್ದು, ರೂಪ ಕೊಟ್ಟಿದ್ದು, ನನ್ನನ್ನು ಯಾಕೆ ಮಾಂಸದ ಅಂಗಡಿಯಲ್ಲಿ ಕೊಚ್ಚಿ ಕೊಲ್ಲುವ ರೀತಿಯಲ್ಲಿ ಕೊಲ್ತೀಯ? ನನಗೆ ನಿನ್ನ ಮುಖ ನೋಡಬೇಕಮ್ಮ, ನಿನ್ನ ಮಡ್ಲಲ್ಲಿ ಆಟ ಆಡಬೇಕಮ್ಮ, ಪ್ಲೀಸ್ ಅಮ್ಮ ನನ್ನನ್ನು ಕೊಲ್ಲಬೇಡಮ್ಮ ಅಂತ ಹೇಳುವ ಒಂದು ಹಾಡಿಗೆ, ತಾಯಿಯ ಗರ್ಭದಿಂದ ಕಣ್ಣೀರ ಸುರಿಸುತ್ತಾ ಅಂತ ಹೇಳುವ ಒಂದು ಹಾಡಿಗೆ ಆ್ಯಕ್ಟ್ ಮಾಡೋಕ್ಕೆ ಹೇಳಿದಾಗ ನಾನು ಹೇಳಿದೆ, ಅಣ್ಣ ನಾನಿಲ್ಲಿ ಒಳ್ಳೆ ಟೀಚರ್ ಅಂತ ಹೆಸರಿದೆ, ಗರ್ಭಪಾತ ಮಾಡುವಂಥ ಒಂದು ಸೀನಿಗೆ ಆ್ಯಕ್ಟ್ ಮಾಡಿದರೆ ಏನು ತಿಳ್ಕೊಳ್ತಾರೆ ಜನ? ಅವ್ರು ಹೇಳಿದರು, ಮಗಳೇ ಇದು ದೇವರ ಪ್ಲ್ಯಾನ್, ಇದರ ಹಿಂದೆ ದೇವ್ರದ್ದೇನೋ ಒಂದು ದೊಡ್ಡ ಪದ್ಧತಿ ಇದೆ, ನೀನು ಆ್ಯಕ್ಟ್ ಮಾಡು. ಅವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ, ತುಂಬ ಗೌರವ, ಅವರ ಮೇಲಿನ ಪ್ರೀತಿಯಿಂದ ಗೌರವದಿಂದ ನಾನು ಹಾಡಿಗೆ ಆ್ಯಕ್ಟ್ ಮಾಡಿದೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ನನಗೆ ವೀಸಿಂಗ್ ಪ್ರಾಬ್ಲಮ್ ಶುರು ಆಯಿತು. ಏಕೆಂದರೆ ನಾನು ಫಿಸಿಕಲಿ ತುಂಬ ಸ್ಟ್ರೈನ್ ಮಾಡದೆ ನಾನು ಬೆಳೆದವಳು. ಈ ಎಲ್ಲ ಟೆನ್ಷನ್ಸ್, ಕುಟುಂಬದ ಇಡೀ ಜವಾಬ್ದಾರಿ, ಹಗಲು ರಾತ್ರಿ ಟ್ಯೂಷನ್, PG, ಸ್ಕೂಲ್, ಕುಟುಂಬ ಎಲ್ಲ ಆಗುವಾಗ, ಮಡಿಕೇರಿದು 6-7 ತಿಂಗಳದ್ದು ಮಳೆ ಅದೆಲ್ಲ ಆಗುವಾಗ ನನಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ತುಂಬ ಸಲ ICUಗೆ ಹೋದೆ. ಡಾಕ್ಟ್ರ್ ಹೇಳಿದರು, ನಿಮಗೆ ಈ ವೆದರ್ ಸೆಟ್ ಆಗಲ್ಲ, ಬೆಟರ್ ನೀವೆಲ್ಲಾದರೂ ಶಿಫ್ಟ್ ಆಗೋದು ಒಳ್ಳೆಯದು. ಎಲ್ಲಿಗೆ ಅಂತ ಗೊತ್ತಿಲ್ಲ. ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿದ್ದರು. ಈ ಆಲ್ಬಮ್ ಶೂಟಿಂಗ್ ಟೈಮಲ್ಲಿ ಬ್ಯಾಂಗ್ಳೂರಿಂದ ತಂಬುಚೆಟ್ಟಿಪಾಳ್ಯದಿಂದ ಬ್ರದರ್ ಲಾರೆನ್ಸ್ ಬಾಬು ಅಂತ ಬಂದಿದ್ದರು. ನಾನು ಅವರಿಗೆ ಕಾಲ್ ಮಾಡಿ ಹೇಳಿದೆ, ಬ್ರದರ್ ನಾನು ಮಂಜುಳಾ ಜಾಯ್ ಹೀಗೆ ಬರಬೇಕು ಅಂತಿದ್ದೀನಿ ಬ್ಯಾಂಗ್ಳೂರಿಗೆ, ನನಗೆ ಸಹಾಯ ಮಾಡ್ಬೋದಾ? ಅವ್ರು ತುಂಬ ದೇವರಲ್ಲಿ ವಿಶ್ವಾಸ ಉಳ್ಳವರು. ಅವ್ರು ಹೇಳಿದ್ರು, ಅಯ್ಯೋ ದೇವರಿದ್ದಾರೆ ಸಿಸ್ಟರ್, ಬನ್ನಿ ನಾವೆಲ್ಲ ಇದ್ದೀವಿ. ಒಂದು ಸಣ್ಣ ದೊಡ್ಡ ಜೀಪಲ್ಲಿ ಸ್ವಲ್ಪ ಬಟ್ಟೆ ಥಿಂಗ್ಸ್ ತಗೊಂಡು 2 ಮಕ್ಕಳನ್ನ ಕರ್ಕೊಂಡು ಅನಾಥಳ ಥರ 8 ವರ್ಷಕ್ಕೆ ಹಿಂದೆ ಬ್ಯಾಂಗ್ಳೂರಿಗೆ ಹೋದೆ. ಒಂದು ಊಟಕ್ಕೆ ಕೂಡ ಕಷ್ಟ, ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡಿಲ್ಲ, ಯಾರ್ದೋ ಸಹಾಯದಿಂದ ಅಡ್ವಾನ್ಸ್ ಪೇ ಮಾಡಿದ್ದು. ಹಾಗೆ ಕಷ್ಟದ ಮೇಲೆ ಕಷ್ಟ. ಮೇ 28ಕ್ಕೆ ನಾವು ಶಿಫ್ಟ್ ಆಗಿದ್ದು, ಕೆಲಸ ಇಲ್ಲ, ಮಕ್ಕಳಿಬ್ಬರನ್ನ ಒಂದು ಹಿಂದೂ ಸ್ಕೂಲಿಗೆ ಹಾಕಿದೆ. ಮಂಗಳೂರು ಪ್ರಾರ್ಥನಾ ತಂಡದವ್ರು ನನಗೆ ಸ್ವಲ್ಪ ಮಂತ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಜೀವನ ನಡೀತಾ ಇತ್ತು. ಪರಮಪ್ರಸಾದ ಮುಂದೆ ಯಾವಾಗಲೂ ಹೋಗಿ ಕೂತು ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ಈ ಊಟ ಇಲ್ಲದ ಅವಸ್ಥೆ ಕೂಡ ನಾನು ಸಹಿಸ್ಕೊಳ್ತೀನಿ, ಆದರೆ ದಿನಕ್ಕೆ ಒಬ್ಬರಿಗಾದರೂ ಸುವಾರ್ತೆ ಸಾರಲಿಕ್ಕೆ ನನಗೆ ಅವಕಾಶ ಮಾಡಿಕೊಡು ಸ್ವಾಮಿ. ಆ ಸಮಯದಲ್ಲಿ RRC ಪೀಟ್ರನ ನನಗೆ ಒಂದು ಸಹಾಯ ಮಾಡಿದರು. ನನ್ನನ್ನು ಅಲ್ಲಿಯ ಕನ್ನಡ ಸೆಕ್ಷನ್ಗೆ ಸಾಕ್ಷಿ ಹೇಳೋಕ್ಕೆ ಸಮಯ ಸಿಕ್ಕುವಾಗಲೆಲ್ಲ ಸುವಾರ್ತೆ ಸಾರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ ಸಮಯದಲ್ಲೇ ನನ್ನ ಗರ್ಭಕೋಶದಲ್ಲಿ ಒಂದು ಗಡ್ಡೆ ಆಗಿ ಬ್ಲೀಡಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಇಲ್ಲಿ ಪ್ರಾರ್ಥನಾ ತಂಡದವರ ಸಹಾಯದಿಂದ ಮ್ಯಾಂಗ್ಳೂರ್ ಫಾದರ್ ಮುಲ್ಲಾರ್ಸ್ ಹಾಸ್ಪಿಟ್ಲಿಗೆ ಬಂದೆ ನಾನು. ಅದನ್ನು ನೋಡಿದಾಗ ಅವ್ರು ಹೇಳಿದರು, ಅದು ಕ್ಯಾನ್ಸರಿಗೆ ಟರ್ನ್ ಆಗೋಕ್ಕಾಗಿದೆ. ಹಾಗೆ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ ನಾನು ದೇವರ ಹತ್ರ ಮಾತಾಡಿದೆ, ಯೇಸುವೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ ಅಲ್ಲ, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು ಅಂತ. ಯೇಸುವೆ ನೀವು ಬಂದಿದ್ದು ಜೀವ ನೀಡಲು ಸ್ವಾಮಿ, ನನಗೆ ಈ ಜೀವ ವಾಪಸ್ ಕೊಡಿ ಯೇಸುವೆ, ಯಾವ ತೊಂದರೆ ಇಲ್ಲದೆ ನನಗೆ ಸೌಖ್ಯದ ಕರುಣೆ ಹಿಡಿದು ಬರಲಿ ಸ್ವಾಮಿ ನನ್ನ ಮೇಲೆ. ನನಗಿಬ್ಬರು ಮಕ್ಕಳಿದ್ದಾರೆ ಯೇಸುವೆ, ನನಗೆ ಈ ಜೀವ ನನಗೆ ವಾಪಸ್ ಕೊಟ್ಟರೆ 24 ಗಂಟೆ ನಾನು ನಿಮಗಾಗಿ ನಿಲ್ತೀನಿ. ಹಾಗೆ ಹೇಳಿ ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋದೆ. ಆಪ್ರೇಷನ್ ಸಕ್ಸಸ್ ಆಗಿ ಹೊರಗಡೆ ಬಂದಮೇಲೆ ಸೆಲೆಷನ್ ಸಿಸ್ಟರ್ಸ್ ಆಫ್ ಡಾನ್ ಬಾಸ್ಕೋ ಅಂತ ಹೇಳುವ ಸ್ಕೂಲಲ್ಲಿ ನನಗೆ ಕೆಲಸ ಸಿಕ್ತು ಬ್ಯಾಂಗ್ಳೂರಲ್ಲಿ, ICSE ಸಿಲೆಬಸ್ಸಲ್ಲಿ. ಮಕ್ಕಳಿಬ್ಬರಿಗೂ ಅಲ್ಲೇ ಎಜುಕೇಷನ್ಗೆ ದೇವರ ಅವಕಾಶ ಮಾಡಿಕೊಟ್ರು.
ನಾನು ಟೀಚ್ ಮಾಡಿ ಮನೆಗೆ ಬರುವಾಗ ದಿನಾ ಕಾಲು ಊದ್ಕೊಳ್ಳೋದು, ನಿಲ್ಲಕ್ಕಾಗಲ್ಲ. ರಾತ್ರಿ ಬಂದು ಅಳ್ತಾ ಇದೆ, ದೇವರೇ ನಂಗೆ ಸಹಿಸೋಕ್ಕಾಗ್ತಾ ಇಲ್ಲ ನೋವು. ಆಗ ಬ್ರದರ್ TK ಜಾರ್ಜ್ ಅವರ ತಮ್ಮ ಬ್ರದರ್ ಡೇವಿಸ್ ಒಂದಿನ ಮನೆಗೆ ಬಂದಾಗ ಹೇಳಿದರು ನನ್ನ ಹತ್ರ, ಮಂಜು ನೀನು ಆಪರೇಷನ್ ಥಿಯೇಟ್ರಲ್ಲಿ ಒಂದು ಪ್ರಾಮಿಸ್ ಮಾಡಿದ್ದೆ ಅಲ್ವಾ, 24 ಗಂಟೆ ದೇವರಿಗಾಗಿ ನಿಲ್ತೀನಿ ಅಂತ ಹೇಳಿ, ಎಲ್ಲಿ ಹೋಯ್ತು ನಿನ್ನ ಪ್ರಾಮಿಸ್? ನಾನು ಹೇಳಿದೆ, ಅಣ್ಣ ಒಂದೊತ್ತು ಊಟಕ್ಕೆ ಸಹ ಕಷ್ಟಪಡ್ತಾ ಇದ್ದೀನಿ, ಇನ್ನೇನು ಮಾಡಲಿ, ಕೆಲಸ ನನಗೆ ನೆಸೆಸಿಟಿ. ಅವ್ರು ಹೇಳಿದರು, ನೀನು ನಿಂತು ನೋಡು, ಕರೆದ ದೇವರು ನಂಬಿಕಸ್ಥರು, ನೀನಾಗಿ ಪ್ರಾಮಿಸ್ ಮಾಡಿಲ್ಲ, ಇದು ಪವಿತ್ರಾತ್ಮರು ನಿನಗೆ ಕೊಟ್ಟ ಪ್ರೇರಣೆ, ನಿನಗೆ ತುಂಬ ಗಿಫ್ಟ್ಸ್ ಇದೆ, ದೇವರು ನಿನ್ನ ಮೇಲೆ ತುಂಬ ಕರುಣೆ ಇಟ್ಟಿದ್ದಾರೆ, ನೀನು ನಿಲ್ಲು 24 hours ದೇವರಿಗಾಗಿ, ದೇವರು ನಿನ್ನ ಕುಟುಂಬನ ಹೇಗೆ ನಡೆಸ್ತಾರೆ ನೋಡು. ನಾನು ಅವರು ಉಪವಾಸ ಇದ್ದು ಪ್ರೇಯರ್ ಮಾಡಿದ್ವಿ. ನಾನು ಹೋಗಿ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬಂದೆ. ನಾನು ಬಂದು ಒಂದು 3-4 ದಿನ ಆಗುವಾಗ ₹1 ಖರ್ಚಿಲ್ಲದೆ ನನ್ನ ಗಂಡನಿಗೆ ಒಮಾನಿಗೆ ಹೋಗಲಿಕ್ಕೆ ದೇವರು ಒಂದು ವಿಸಾದ ಅವಕಾಶ ಮಾಡಿಕೊಟ್ರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. 2 ತಿಂಗಳಲ್ಲಿ ಎಲ್ಲ ಸಾಲದ ಅವಸ್ಥೆಯಿಂದ ಹೊರಗಡೆ ಬರಲಿಕ್ಕೆ ದೇವರು ಕರುಣೆ ಇಳಿಸಿದರು. ಹೀಗೆ ನಾನು ನನ್ನ ಮಿನಿಸ್ಟ್ರಿ ಶುರು ಮಾಡಿದೆ. ಸುಮಾರು 5.5 ವರ್ಷದಿಂದ ಜೀವ ಉಳಿಸುವ ಕಾರ್ಯದಲ್ಲಿ ಪ್ರೋಲೈಫ್ ಮಿನಿಸ್ಟ್ರಿ ಮಾಡ್ತಾ ಇದ್ದೀನಿ. ಸುಮಾರು 403 ಮಕ್ಕಳನ್ನ, ಗರ್ಭಪಾತದಲ್ಲಿ ಸಾಯುವ ಮಕ್ಕಳನ್ನ ಜೀವಂತವಾಗಿ ಉಳಿಸಲಿಕ್ಕೆ ದೇವರು ಏನೂ ಅಲ್ಲದ ನನ್ನನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸಿದರು. ಫಾದರ್ ಫ್ರಾಂಕ್ಲಿನ್ ಡಿಸೋಜ್ ಅವರು ಯೇಸು ಸ್ಪರ್ಶ ತಂಡದ ಲೀಡರ್. ಅವರು ಒಂದು 4 ವರ್ಷದ ಹಿಂದೆ ನ್ಯಾಷನಲ್ ಯೂತ್ ಡೈರೆಕ್ಟರ್ ಆಗಿ ಡೆಲ್ಲಿಗೆ ಹೋದಾಗ ಬ್ರದರ್ TK ಜಾರ್ಜ್ ಅವರಿಗೆ ಸಹಾಯ ಮಾಡಲಿಕ್ಕಾಗಿ ಒಬ್ಬರು ಬೇಕಿತ್ತು. ಅವರು ನನ್ನ ಹತ್ರ ಕೇಳಿದರು, ಮಗಳೇ ನೀನು ಫುಲ್ ಟೈಮರ್ ಆಗಿ ಬರ್ಬೋದಾ? ಹೇಗಿದ್ರು ಫುಲ್ ಟೈಮರ್ ಆಗಿದ್ದೆ. ನಾನು ಬರ್ತೀನಿ ಅಂತ ಸಂತೋಷದಲ್ಲಿ ಒಪ್ಕೊಂಡೆ. ಯೇಸು ಸ್ಪರ್ಶ ತಂಡದ ಜೊತೆ ದೇವರ ಕರುಣೆಯಿಂದ ಸೇರಿಕೊಂಡೆ. ಈ ಕರ್ನಾಟಕದಾದ್ಯಂತ, ಭಾರತ ದೇಶದಾದ್ಯಂತ ಕೆಲವು ಬಿಷಪ್ಸ್ ನನ್ನನ್ನು ವಿದೇಶಕ್ಕೆ ಕಳಿಸಿದ್ರು. ಒಂದು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ ನಾನು ಇವತ್ತು ದೇಶ ವಿದೇಶಕ್ಕೆ ಹೋಗಿ ಆಕಾಶದ ಕೆಳಗೆ ಭೂಮಿಯ ಮೇಲೆ ಸರ್ವ ಜನರು ಮೊಣಕಾಲೂರಿ ಆರಾಧಿಸುವ ಒಂದು ದೇವರು ಅಂತಿದ್ರೆ 10ರಲ್ಲಿ 11ನೆಯ ದೇವರಲ್ಲ, ಯೇಸು ಒಬ್ಬರೇ ದೇವರು ಅಂತ ಹೇಳಿ ಕಂಠಾಕೋಶವಾಗಿ ಹೇಳಲಿಕ್ಕೆ ಏನು ಅಲ್ಲದ ನನ್ನನ್ನು ದೇವರು ಇವತ್ತು ಉಪಯೋಗಿಸ್ತಾ ಇದ್ದಾರೆ ಅಂದರೆ ನೀವೆಲ್ಲರೂ ಹುಟ್ಟು ಕ್ರೈಸ್ತರು, ಯೇಸುವಿನ ಮುದ್ದು ಮಕ್ಕಳು, ದೇವರ ಕರುಣೆಯ ನೆರಳಿನಡಿಯಲ್ಲಿ ಒದಗಿಕೊಂಡವರು, 40 ದಿನದಲ್ಲೇ ಬ್ಯಾಪ್ಟಿಸಮ್ ತೆಗೆದುಕೊಂಡ ಯೇಸುವಿನ ಸ್ವಕೀಯ ಪ್ರಜೆಗಳು. ಯೇಸು ನಿಮ್ಮ ಹೆಸರನ್ನು ಅವರ ಅಂಗೈಯಲ್ಲಿ ಬರೆದಿದ್ದಲ್ಲ, ಕೊರೆದುಕೊಂಡ ಚಿನ್ನದ ಮಕ್ಕಳು, ಪರಮಪ್ರಿಯರು, ಘನವಂತರು, ಅಮೂಲ್ಯರು. ನೀವು ಕೇಳಿದ ದೇವರು ಕೊಡಲ್ವರಿ? ನನ್ನ ಮಗಳು ಇವತ್ತು ಯುಕ್ರೇನಲ್ಲಿ, ಯುರೋಪ್ ಕಂಟ್ರಿಯಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾಳೆ. ನನ್ನ ಮಗ ಇವತ್ತೊಂದು ಟ್ಯೂಷನ್ ಇಲ್ಲ, ಏನಿಲ್ಲ, ICSE ಸಿಲೆಬಸ್ಸಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗ್ತಾ ಇದ್ದಾನೆ. ನನ್ನ ಕುಟುಂಬ ಇವತ್ತು ದೊಡ್ಡ ಶ್ರೀಮಂತರೇನಲ್ಲ, ನಾವು ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದೇವೆ. ಆದರೆ ಅನುದಿನದ ಜೀವನಕ್ಕೆ ದೇವರು ಯಾವ ಕೊರತೆ ಇಟ್ಟಿಲ್ಲ. 34ನೇ ಕೀರ್ತನೆ 10ನೇ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದ ಹಸಿದಾವು, ಆದರೆ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವವನಿಗೆ ಯಾವ ಮೇಲಿನ ಕೊರತೆ ಆಗೋದು. 34ನೇ ಕೀರ್ತನೆ 5ನೇ ವಾಕ್ಯ ಹೇಳುತ್ತೆ, ಕರ್ತನೆಡೆಗೆ ತಿರುಗಿದ ಮುಖ ಹರಳುವುದು, ಪ್ರಕಾಶ ಹೊಂದುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಇದು ದೇವರ ವಾಗ್ದಾನ. ಯೇಸು ಹೇಳ್ತಾರೆ, ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಉಳಿದಿದೆಲ್ಲ ನಿನಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನನ್ನ ಕುಟುಂಬವನ್ನು ಕಷ್ಟದಿಂದ, ಸಾಲದಿಂದ, ರೋಗದಿಂದ, ಸೋಲಿನಿಂದ, ನಿರಾಶೆಯಿಂದ ಬಿಡುಗಡೆ ಮಾಡಿ ಇವತ್ತೊಂದು ಯೇಸುವಿನ ಆಯುಧವನ್ನಾಗಿ ಮಾರ್ಪಡಿಸಿ ಯೇಸುವನ್ನು ಅನೇಕ ಮಕ್ಕಳಿಗೆ ಕೊಡಲಿಕ್ಕೆ ಇವತ್ತು ಏನು ಅಲ್ಲದ ನನ್ನನ್ನು ಇವತ್ತು ದೇವರು ಉಪಯೋಗಿಸಿ ನನ್ನ ಕುಟುಂಬವನ್ನು ಇವತ್ತು ಕಟ್ಟಿದ್ದಾರೆ ಅಂದರೆ ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ರೀ. ಯೇಸುವಲ್ಲಿ ವಿಶ್ವಾಸವಿಡಿ, ಯೇಸುವಿನಲ್ಲಿ ಪ್ರಾರ್ಥಿಸಿ, ಜೀವ ಕೊಡುವ ವಾಕ್ಯವನ್ನು ಸದಾ ಓದಿ ಧ್ಯಾನಿಸಿ, ಯೇಸುವಿನ ಕರುಣೆ ನಿಮ್ಮ ಮೇಲೆ ಇಳಿದು ಬರುತ್ತೆ. Hallelujah, hallelujah, hallelujah.